ನಮಗೆ ನಿಮಗೆಲ್ಲರಿಗೂ ಅನುಭವಾಮೃತವನ್ನ ದಯಪಾಲಿಸಲಿರುವ ಹಿರಿಯರು, ಶರಣಜೀವಿಗಳು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಶರಣ ವಿಚಾರ ವಾಹಿನಿ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಐಆರ್ ಮಠಪತಿ ಗುರುಗಳಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವಾಮೃತವನ್ನ ಹಂಚಿಕೊಳ್ಳಲಿರುವ ಗುರುಗಳಾದ ಎಂ.ಜಿ. ಮುಳ್ಕೂರ್ ಗುರುಗಳಿಗೂ ಕೂಡ ಶರಣ ವಿಚಾರ ವಾಹಿನಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಗುರುಗಳಾದ ಬಿ.ಆರ್. ಪೊಲೀಸ್ ಪಾಟೀಲ್ ಗುರುಗಳಿಗೂ ಕೂಡ ಶರಣ ವಿಚಾರ ವಾಹಿನಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಅವರಿವರೆನ್ನದೇ ಇವತ್ತಿನ ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲಾ ಶರಣ ತಂದೆ ತಾಯಂದ್ರಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ವಚನ ಪ್ರಾರ್ಥನೆಯನ್ನ ತಾಯಿಯವರಾದ ಅಂಶತಾಯಿ ಮುಳವಾಡ್ ಅವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 280 ಕೋಟಿ ವಚನವ ಹಾಡಿ, 280 ಕೋಟಿ ವಚನವ ಹಾಡಿ, ಹಲವು ಹಂಬಲಿಸಿತ್ತು ಎನ್ನ ಮನ ನೋಡ, ಹಲವು ಹಂಬಲಿಸಿತ್ತು ಎನ್ನ ಮನ ನೋಡ. 280 ಕೋಟಿ ವಚನವ ಹಾಡಿ, 280 ಕೋಟಿ ವಚನವ ಹಾಡಿ, ಹಲವು ಹಂಬಲಿಸಿತ್ತು ಎನ್ನ ಮನ ನೋಡ, ಹಲವು ಹಂಬಲಿಸಿತ್ತು ಎನ್ನ ಮನ ನೋಡ. ಘನ ಮನ ಹರಿಯರು ಮನ ಘನ ಹರಿಯರು, ಘನ ಮನ ಹರಿಯರು ಮನ ಘನ ಹರಿಯರು, ಗುಹೇಶ್ವರ ಲಿಂಗವ ನರಿದ ಬಳಿಕ, ಗುಹೇಶ್ವರ ಲಿಂಗವ ನರಿದ ಬಳಿಕ, ಗೀತವೆಲ್ಲ ಒಂದು ಮಾತಿನೊಳಗು, ಗೀತವೆಲ್ಲ ಒಂದು ಮಾತಿನೊಳಗು. 280 ಕೋಟಿ ವಚನವ ಹಾಡಿ, 280 ಕೋಟಿ ವಚನವ ಹಾಡಿ, ಹಲವು ಹಂಬಲಿಸಿತ್ತು ಎನ್ನ ಮನ ನೋಡ, ಹಲವು ಹಂಬಲಿಸಿತ್ತು, ಹಲವು ಹಂಬಲಿಸಿತ್ತು, ಹಲವು ಹಂಬಲಿಸಿತ್ತು ಎನ್ನ ಮನ ನೋಡ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಶರಣು ಶರಣಾರ್ಥಿಗಳು. ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತ ತಾಯಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ಮೇಲೆ ಎಂ.ಜಿ. ಮುಳ್ಕೂರ್ ಗುರುಗಳು ತಮ್ಮ ಅನುಭವಾಮೃತವನ್ನ ದಯಪಾಲಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಐಆರ್ ಮಠಪತಿ ಗುರುಗಳಿಗೆ ಶರಣಗಳನ್ನು ಸಲ್ಲಿಸ್ತಾ, ಬಾಬುಗೌಡ ಅವರಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ, ಇಲ್ಲಿ ನೆರೆದ ಎಲ್ಲ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಆರೋಗ್ಯದ ಕುರಿತು ನಿನ್ನೆ ಕೆಲವು ವಿಶೇಷ ಸೂಚನೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಅದನ್ನು ಸ್ವಲ್ಪ ಮುಂದುವರಿಸ್ತಾ ಇರೋಣ. ಯಾವುದೇ ಸೊಪ್ಪು ತರಕಾರಿಗಳನ್ನು, ಹಣ್ಣುಗಳನ್ನು ಉಪಯೋಗಿಸುವ ಮೊದಲು ಚೆನ್ನಾಗಿ ತೊಳೆಯಬೇಕು. ಉಪ್ಪು ನೀರಿನಲ್ಲಿ ತೊಳೆದರೂ ಒಳ್ಳೆಯದು ಅಂತ ಅನ್ನೋದನ್ನು ನೋಡಿದ್ದೀವಿ. ಸೊಪ್ಪು ಮತ್ತು ತರಕಾರಿಗಳನ್ನ ಆದಷ್ಟು ತಾಜಾ ಬಳಸಬೇಕು. ತಂದು ಇಟ್ಟು 3-4 ದಿವಸ ಆದಮೇಲೆ ಬಳಸ್ತಾ ಇದ್ದರೆ ಅದರಲ್ಲಿರ್ತಕ್ಕಂಥ ರಸಗಳು ಒಣಗಿ ಹೋಗುತ್ತೆ. ಆಗ ಫ್ರೆಶ್ ತಂದು ಆಗ ಮಾಡೋದು ಒಳ್ಳೆಯದು. ಅದರ ಜೊತೆಗೆ ಫ್ರಿಜ್ ಬಗ್ಗೆ ಹೇಳಿದೆ. ಒಬ್ಬರು ತಾಯಿಯರದು ವಿಡಿಯೋನೂ ಹಾಕಿದ್ದಾರೆ ಗ್ರೂಪಲ್ಲಿ. ತಾವೆಲ್ಲ ಅದನ್ನು ನೋಡಿಬಿಟ್ಟು ಯಾವುದು ಒಳ್ಳೆಯದಿರುತ್ತೆ ಅದನ್ನು ನಾವು ತಕ್ಷಣ ಅಡಾಪ್ಟ್ ಮಾಡಬೇಕಷ್ಟೆ. ನಾವು ಅಡಾಪ್ಟ್ ಮಾಡದೆ ಹೋದರೆ ನಾವೇ ಅದಕ್ಕೆ ಏನು ಅದರ ಲಾಭವನ್ನು ಪಡ್ಕೊಳ್ಳೋದಿಲ್ಲ. ಹಾಗಾಗಿ ಯಾವುದೇ ಒಂದು ಹೊಸ ವಿಷಯ ಬಂದಾಗ ಅವ್ರು ಮಾಡಲಿ ಇವ್ರು ಮಾಡಲಿ ಆಮೇಲೆ ನೋಡೋಣ ಅಂತ ಅನ್ನೋದು ನಮ್ಮಲ್ಲಿ ಭಾಳಷ್ಟು ಧೋರಣೆ ಇರುತ್ತೆ. ಒಳ್ಳೆಯದಿದ್ದಾಗ ಅದನ್ನು ತಕ್ಷಣಕ್ಕೆ ನಾವು ಪ್ರಯೋಗ ಮಾಡೋದ್ರಿಂದ ನಮಗೆ ಅದರಲ್ಲಿ ಹೆಚ್ಚಿನ ಲಾಭ ಸಿಗುತ್ತೆ ಅಂತ ಹೇಳ್ತಾ, ಆ ಒಂದು ವಿಡಿಯೋವನ್ನು ತಾವೆಲ್ಲ ವೀಕ್ಷಿಸಿ. ಒಬ್ಬರು ತಾಯಿಯವರದು ಮಾಡಿದ್ದೀನಿ, ನಿಮ್ಮ ಮಠಪತಿಯವರು ಹೇಳಿದ್ದಾರೆ. ಅದರ ಜೊತೆಗೆ ವಿಡಿಯೋನು ಸಹಿತ ನಿಮಗೆ ಗ್ರೂಪಲ್ಲಿ ಸಿಗುತ್ತೆ, ಅದನ್ನು ನೋಡಿ. ಅದೇ ರೀತಿ ಆರೋಗ್ಯಧಾಮದಿಂದ ಈ ಕಾರ್ಯಕ್ರಮಗಳನ್ನು ಪ್ರತಿ ದಿವಸ ಯೂಟ್ಯೂಬ್ನಲ್ಲಿ ಹಾಕಿಬಿಟ್ಟು ಅದರ ಮೂಲಕ ಗ್ರೂಪಲ್ಲಿ ಹಾಕ್ತಾಯಿದೆ. ಅದನ್ನೆಲ್ಲ ನೋಡಿಬಿಟ್ಟು ನಿಮ್ಮ ಸ್ನೇಹಿತರಿಗೂ ಸಹಿತ ಫಾರ್ವರ್ಡ್ ಮಾಡಿ.
ಅವರಿಗೂ ಸಹಿತ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ, ನೀವು ಸಬ್ಸ್ಕ್ರೈಬ್ ಆಗಿ. ಕೆಲವರು ಹಿರಿಯರು ಭಾಳ ಜನ ಇದ್ದಾರೆ, ಅವರಿಗೆ ಅದು ಗೊತ್ತಾಗೋದಿಲ್ಲ. ಮಕ್ಕಳು ಮೊಮ್ಮಕ್ಕಳುಗಳಿಗೆ ಕೇಳಿಬಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ಅಮೃತಾಹಾರ ಜೊತೆ ಅನೈಸರ್ಗಿಕ ಪದಾರ್ಥಗಳನ್ನು, ಅಂದರೆ ಡಬ್ಬಾ ಪದಾರ್ಥಗಳನ್ನು ಇರ್ತೀವಲ್ಲ, ಪ್ಯಾಕ್ಡ್ ಫುಡ್ ಅಂತ ಏನು ಕರಿತೀವಿ, ಅವುಗಳನ್ನು ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅಷ್ಟು ಸೂಕ್ತ ಅಲ್ಲ. ಹಾಗಾಗಿ ಅದನ್ನು ಮಿಕ್ಸ್ ಮಾಡೋದು ಬೇಡ. ಅದನ್ನು ತಿಂತಾಯಿದ್ರೆ ಬೇರೆಯೇ ತಿನ್ನಿ ನೀವು ಪ್ರತ್ಯೇಕವಾಗಿ. ಈ ನೈಸರ್ಗಿಕ ಪದಾರ್ಥಗಳನ್ನು ಬೇರೆ ತಿನ್ನೋದು ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಆದಷ್ಟು ಮಟ್ಟಿಗೆ ತರಕಾರಿ ಹಾಗೂ ಹಣ್ಣುಗಳ ಸಿಪ್ಪೆಯನ್ನು ತೆಗೆಯಬಾರದು. ಯಾಕೆಂದರೆ ಸಿಪ್ಪೆ ಉಪಯೋಗಿಸೋದ್ರಿಂದ ಅದರಲ್ಲಿ ನಾರಿನ ಅಂಶ ಇರುತ್ತೆ. ಸಿಪ್ಪೆನಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಸಿಪ್ಪೆನಲ್ಲಿ. ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ನಮ್ಮ ಇದರಲ್ಲಿ ಇಲ್ಲಿ ಕ್ಯಾಂಪ್ ಮಾಡಿದಾಗ ತಾಯಂದರೆ ಕೆಲವರೆಲ್ಲ ತರಕಾರಿ, ಕ್ಯಾರೆಟು ಅವುಗಳ ಮೇಲೆ ಸಿಪ್ಪೆ ತೆಗೆದಿರ್ತಾರೆ. ಆ ಸಿಪ್ಪೆ ತೆಗೆದಾಗ, ಅಮ್ಮ ನೀವು ಸಿಪ್ಪೆ ತೆಗೆದ್ರೆ ಅಂದರೆ ನಿಮ್ಮ ಸಿಪ್ಪೆ ಅದು ತೆಗಿತೆ ತರಕಾರಿ ಅಂತ ತಮಾಷೆಯಾಗಿ ಹೇಳ್ತಿರ್ತೀನಿ. ಅಂದರೆ ಇಲ್ಲಿ ಏನಾಗುತ್ತೆ, ಆ ಸಿಪ್ಪೆ ಇದೆಯಲ್ಲ, ಸಿಪ್ಪೆ ಅದನ್ನು ಪ್ರೊಟೆಕ್ಟಿವ್ ಫುಡ್ ಅಂತ ಕರಿತೀವಿ ನಾವು. ಅದನ್ನು ನಮಗೆ ಪ್ರಯೋಜನ ಆಗದೇ ಇರ್ಬೋದು, ಆದರೆ ಒಂದು ಪ್ರೊಟೆಕ್ಟಿವ್ ಫುಡ್, ರಕ್ಷಣೆ ಮಾಡ್ತಕ್ಕಂಥ ಆ ಒಂದು ಅಂಶ ಅದರಲ್ಲಿ ಇರುತ್ತೆ. ಪ್ರೊಟೆಕ್ಷನ್ ಮಾಡ್ತಕ್ಕಂಥ, ಹಣ್ಣು ಕೆಡದೇ ಇರ್ತಕ್ಕಂಥ, ತರಕಾರಿ ಕೆಡದೇ ಆಗಿರ್ತಕ್ಕಂಥ ಒಂದು ಅಂಶ ಅದರಲ್ಲಿ ಇರುತ್ತೆ. ಅದರ ಜೊತೆಗೆ ನಾರಿನಂಶ ಜಾಸ್ತಿ ಇರುತ್ತೆ, ಫೈಬರ್. ನಮ್ಮಲ್ಲಿ ಕಶ್ಮಲ ಶೇಖರಣೆ ಆಗೋದು ನಮಗೆ ರೋಗ, ಕೊಳೆ ಶೇಖರಣೆ ಆಗೋದು ರೋಗ. ಆ ಕೊಳೆ ತೆಗೆದು ಹಾಕೋದು ಇದು ಸಿಪ್ಪೆ. ಫೈಬರ್ ಇರಬೇಕು. ನಮ್ಮ ಆಹಾರದಲ್ಲಿ ಫೈಬರ್ ಇಲ್ಲ, ಹಾಗಾಗಿ ಏನಾಗ್ತಾಯಿದೆ, ನಮಗೆ ಮಲಬದ್ಧತೆ ಉಂಟಾಗ್ತಾಯಿದೆ. ಮೋಷನ್ ಸರಿಯಾಗಿ ಹೋಗದೇ ಇರೋದಕ್ಕೆ ಕಾರಣ ಈ ನಾರಿನಂಶ ನಮ್ಮ ಆಹಾರದಲ್ಲಿ ಮಿಸ್ ಆಗಿದೆ. ಹಾಗಾಗಿ ಈ ತರಕಾರಿಯ ಹಣ್ಣುಗಳನ್ನು ಆದಷ್ಟು ಸಿಪ್ಪೆ ಸಮೇತ ಉಪಯೋಗಿಸೋದು ಒಳ್ಳೆಯದು. ಕೆಲವರು ಈ ಬಾಳೆಹಣ್ಣು ಇದೆಯಲ್ಲ, ಬಾಳೆಹಣ್ಣು ಸಿಪ್ಪೆನೂ ತಿನ್ಬೋದು. ಯಾವುದಂದ್ರೆ ಏಲಕ್ಕಿ ಬಾಳೆಹಣ್ಣು. ಈ ಪಚ್ಚಬಾಳೆ ಅದು ತಿನ್ನೋಕ್ಕಾಗೋದಿಲ್ಲ. ಪಚ್ಚಬಾಳೆದು ಏನು ಮಾಡಬೇಕು, ಒಳಗೆ ನಾರಿನಾಂಶ ಇದೆಯಲ್ಲ, ಒಂದು ಚಮಚದಿಂದ ಅದನ್ನು ಗೀರ್ಕೊಂಡು ಅದನ್ನು ತಿನ್ನಬೇಕು. ಆಮೇಲೆ ಈವನ್ ಪಪ್ಪಾಯ, ನೀವು ಮೇಲ್ಗಡೆ ಇರ್ತಕ್ಕಂಥದ್ದು ಏನು ಹಸಿರಿದ್ರೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಹಳದಿ ಆಗಿರುತ್ತೆ ನೋಡಿ, ಹಳದಿ ಆಗಿರೋದನ್ನು ಸ್ವಲ್ಪ ತಿನ್ಬೋದು, ಹಣ್ಣಿನ ಜೊತೆ ತಿನ್ಬೋದು, ಅದು ನಡೀತದೆ. ಕಲ್ಲಂಗಡಿ ಹಣ್ಣು ಒಳಗೆ ಆ ಬಿಳಿದಿರ್ತದೆ ನೋಡಿರಿ, ಅದು ಭಾಳ ಒಳ್ಳೆಯದು. ಆ ಬೆಳ್ಳಗೆ ಇರ್ತಕ್ಕಂಥದ್ದು ಕಲ್ಲಂಗಡಿ ಹಣ್ಣನ್ನು ಬರೀ ಕೆಂಪಂದಷ್ಟು ತಿಂದು ಬಿಳೇದು ಬಿಡ್ತಾಯಿದ್ದೀವಿ ನಾವು. ಇಲ್ಲಿ ಸಿಪ್ಪೆ ತಿನ್ನದೇ ಇರ್ತಕ್ಕಂಥದ್ದು ಯಾವುದು ಹಣ್ಣು ಅಂದರೆ ಹಲಸಿನ ಹಣ್ಣು ಒಂದೇ ಸಿಪ್ಪೆ ತಿನ್ನೋಕ್ಕಾಗಲ್ಲ ನಮಗೆ. ಸಾಮಾನ್ಯವಾಗಿ ಉಳಿದದ್ದನ್ನು ನಾವು ತಿನ್ಬೋದು. ಆದರೆ ಹಾಗಂತ ನಾವು ಆ್ಯಪಲ್ ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ಆ್ಯಪಲನ್ನು ನಮ್ಮಲ್ಲಿ ಬೆಳೆಯೋದಿಲ್ಲ, ನಾವು ಒಳ್ಳೆಯದಲ್ಲ ಅದು. ಆ್ಯಪಲ್ ಕಾಶ್ಮೀರದಲ್ಲಿ ಬೆಳೆಯೋದ್ರಿಂದ ಅವ್ರಿಗೆ ಒಳ್ಳೆಯದು. ಇಲ್ಲಿ ನಮಗೆ ಸೀಬೆಹಣ್ಣು ಅದಕ್ಕಿಂತ 100% ಜಾಸ್ತಿ ಲಾಭ ಕೊಡ್ತದೆ ಪ್ಯಾರಲನ್ನು. ಅದನ್ನು ತಿನ್ನೋದು ಒಳ್ಳೆಯದು. ಸಾಧ್ಯ ಆದಷ್ಟು ಅವುಗಳೆಲ್ಲ ಏನಾದರೂ ಗಂಟು ಇದ್ದರೆ, ಕಸ ಇದ್ದರೆ ಅದನ್ನು ಕಟ್ ಮಾಡಿ ತೆಗೆದು ಹಾಕಿ, ಸಾಧ್ಯ ಆದಷ್ಟು ಸಿಪ್ಪೆಯನ್ನು ಸಹಿತ ನಾವು ಬಳಸಬೇಕು. ಸಿಪ್ಪೆ ತೆಗಿಯೋಕ್ಕೆ ಹೋಗಬಾರ್ದು ಅನ್ನೋದನ್ನು ನಾವು ಗಮನದಲ್ಲಿಡಬೇಕು. ಅಗತ್ಯವಿದ್ದರೆ ಮಾತ್ರ ಸೊಪ್ಪು, ತರಕಾರಿ, ಮೊಳಕೆ ಕಾಳುಗಳಿಗೆ ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬೋದು. ಮೊಳಕೆ ಕಾಳಿಗೆ ಸ್ವಲ್ಪ ಉಪ್ಪು ಸೇರಿಸಿದರೆ ಸಾಕು. ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಉಪ್ಪಿನ ಅಂಶ ಜಾಸ್ತಿ ಆಗಿಬಿಡ್ತದೆ ಅದರಲ್ಲಿ ಮೊದಲೇ ಇರುತ್ತೆ. ಹಾಗಾಗಿ ಅವುಗಳಲ್ಲಿ ಹೆಚ್ಚಿನ ಅಂಶ ಉಪ್ಪಿನ ಅಂಶ ಇರೋದರಿಂದ ಉಪ್ಪು ಅದಕ್ಕೆ ಬಳಸದೇ ಇರೋದ್ರೂ ಒಳ್ಳೆಯದು. ಬೇಕಂದರೆ ಸ್ವಲ್ಪ ಹಾಕ್ಕೋಬೋದು ಅಷ್ಟೇ. ಮೊಳಕೆ ಕಾಳಿಗಾಗಲಿ, ತರಕಾರಿ ಕೋಸಂಬರಿ ಮಾಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಬೇಕಾದ್ರೆ ಹಾಕ್ಕೋಬೋದು. ಇಲ್ಲದೆ ಹೋದರೆ ಅಗತ್ಯ ಬೀಳೋದಿಲ್ಲ. ಇನ್ನು ಟೊಮೆಟೊ ಇದೆ ನೋಡಿ, ಟೊಮೆಟೊ ನಾವು ಬಹಳಷ್ಟು ಜನ ಅದನ್ನು ಇವತ್ತು ಬಳಸ್ತಾ ಇದ್ದೀವಿ. ಅದರಲ್ಲಿ ಒಬ್ಬರು, ನಾನು ಹಿಂದೆ ಒಂದು ಈ ಕ್ಲಾಸನ್ನು ಅಟೆಂಡ್ ಮಾಡೋ ಸಂದರ್ಭದಲ್ಲಿ ಒಬ್ಬರು ಹೇಳ್ತಾಯಿದ್ರು, ಸುಮಾರು 28 ಕೆಮಿಕಲ್ಸು ಅದು ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ಟೊಮೆಟೊ. ಅದರಲ್ಲಿರ್ತಕ್ಕಂಥ ಸೀಸ್ ಮತ್ತು ಕ್ಯಾಲ್ಸಿಯಂ, ಆಕ್ಸಿಲೇಟ್ಗಳು, ಲಿಯಾಥಿಸಿಸ್ಸು, ಈ ಲಿಯಾಥಿಸಿಸ್ ಅಂತ ಕಾಯಿಲೆಗೆ ಕಾರಣ ಆಗ್ತದೆ ಅಂಥೇಳಿ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅದಕ್ಕಾಗಿ ಏನು ಹೇಳ್ತಾರೆ ಅವರು ಅಂದರೆ, ಟೊಮೆಟೊ ಬೀಜ ತೆಗೆದು ಉಪಯೋಗಿಸಿದರೆ ಅಷ್ಟು ಹಾನಿಕರ ಆಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬೀಜವನ್ನು ಹಸಿಯಾಗಿ ಉಪಯೋಗಿಸಿದರೆ ಮೂತ್ರಕೋಶದ ಕಲ್ಲುಗಳ ಉತ್ಪಾದನೆಗೆ ಸಹಕಾರಿ ಎಂಬ ಅಭಿಪ್ರಾಯ ಇರುತ್ತೆ. ಸೊ ಕಿಡ್ನಿ ಸ್ಟೋನ್ ಆಗೋಕ್ಕೂ ಆ ಬೀಜಗಳ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದರ ಸಿಪ್ಪೆ ಬೀಜ ತೆಗೆದು ಉಪಯೋಗಿಸೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅಥವಾ ಮಿತವ್ಯಯ ಮಾಡಿಕೊಂಡು, ನಮ್ಮಲ್ಲಿ ಹುಣಸೆ ಹಣ್ಣು ಇರುತ್ತೆ ಅದರ ಬದಲಿ, ಅಥವಾ ಅಮ್ಸೋಲ್ ಸಾರು ಅಂತ ಮಾಡ್ತಿರ್ತಾರೆ. ಈ ಉತ್ತರ ಕನ್ನಡದಲ್ಲಿ ಅದು ಜಾಸ್ತಿ ಸಿಗುತ್ತೆ, ಅದು ಅಮ್ಸೋಲ್ ತೊಗಟೆ ಅಂಥದ್ದು. ಸೊ ಇದನ್ನು ಬಳಸಬಾರ್ದಂತೇನಲ್ಲ, ಆದಷ್ಟು ಒಂದು ಲಿಮಿಟೆಡ್ ಆಗಿ ಬಳಸೋದು ಒಳ್ಳೆಯದು. ಅದೇ ರೀತಿಯಾಗಿ ಇನ್ನು ಡೊಣ್ಣು ಮೆಣಸಿನ್ಕಾಯಿ,
ಅದು ಬೀಜವೂ ಸಹಿತ ಮೂತ್ರಕೋಶದಲ್ಲಿ ಕಲ್ಲಿಗೆ ಕಾರಣವಾಗುತ್ತದೆ ಅಂತ ಅಭಿಪ್ರಾಯ ಉಂಟು. ಆದ್ದರಿಂದ ಅದರಲ್ಲೂ ಸಹಿತ ಬೀಜ ತೆಗೆದು ಉಪಯೋಗಿಸ್ತಾರೆ. ಕೆಲವೆಲ್ಲ ನಾಟಿ ನಮ್ಮ ಡೊಣ್ಣೆ ಮೆಣಸಿನ್ಕಾಯಿ ಈಗೇನು ಹೈಬ್ರಿಡ್ ಭಾಳ ಬರ್ತಾ ಇದೆ, ನಾಟಿ ಇದೆಲ್ಲ ಭಾಳ ಚೆನ್ನಾಗಿರುತ್ತೆ, ಅದು ಭಾಳ ಟೇಸ್ಟಾಗಿರುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ತಾಯಂದಿರೆಲ್ಲ ಬೀಜ ತೆಗಿತಾರೆ, ಯಾಕಂದರೆ ಖಾರ ಜಾಸ್ತಿ ಇರುತ್ತೆ ಅಂತ ಬೀಜ ತೆಗಿತಾರೆ. ಇಲ್ಲಿ ಬೀಜ ತೆಗಿಬಾರ್ದು, ತೆಗೆದೇ ಉಪಯೋಗಿಸೋದು ಒಳ್ಳೆಯದು ಅಂತ ಪ್ರಕೃತಿ ಚಿಕಿತ್ಸಕರ ಒಂದು ಅಭಿಮತ ಇದೆ. ಆಮೇಲೆ ಹಸಿ ಮೆಣಸಿನಕಾಯಿ ಅಸಿಡಿಟಿಗೆ ಕಾರಣ ಆಗುತ್ತೆ ಅಂತ ಅಭಿಪ್ರಾಯ ಇದ್ದರೂ ಅದರಲ್ಲಿ ಕಬ್ಬಿಣದ ಅಂಶ ಆರೋಗ್ಯಕ್ಕೆ ಸಹಕಾರಿ. ಒಂದೊಂದರಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಅನಿವಾರ್ಯ. ಅದಕ್ಕಾಗಿ ಕೆಲವರು ಹಸಿಮೆಣಸಿನಕಾಯಿ ಒಳ್ಳೆಯದಲ್ಲ ಅಂತಿರ್ತಾರೆ, ಆದರೂ ಅದರಲ್ಲಿ ಕೆಲವು ಕಬ್ಬಿಣದ ಅಂಶ ಇರೋದ್ರಿಂದ ಅದು ಆರೋಗ್ಯ ಸಹಾಯಕ ಆಗುತ್ತೆ ಅಂತೆ. ಅದಕ್ಕೆ ಸ್ವಲ್ಪ ಸೂಕ್ತವಾಗಿ ನೋಡಿ ಅದನ್ನು ಬಳಸಬೇಕು. ಇದಿಷ್ಟು ಕೆಲವು ಸೂಚನೆಗಳನ್ನು ಹೇಳ್ತಾ, ಇನ್ನು ಅಮೃತ ಆಹಾರದಲ್ಲಿ ಯಾವ್ಯಾವ ಬರ್ತವೆ ಅನ್ನೋದನ್ನು ಸ್ವಲ್ಪ ಗಮನಿಸೋಣ. ಅಮೃತ ಆಹಾರದಲ್ಲಿ ಯಾವ್ಯಾವ ಬರ್ತಾವೆ ಅಂದರೆ ತಾಜಾ ಹಣ್ಣು ಹಂಪಲು, ತರಕಾರಿ, ಗೆಡ್ಡೆ ಗೆಣಸು, ಇವು ಕಚ್ಚಾ ಆಹಾರ ಅಥವಾ ಜೀವಂತ ಆಹಾರ. ಇವಕ್ಕೆ ಸಿದ್ಧಪಡಿಸಿದ ಆಹಾರವೆಂತಲೂ ಹೇಳ್ಬೋದು. ಅಂದರೆ ಆಗಲೇ ಕುಕ್ಡ್ ಫುಡ್ ಅಂತ ಕರಿಬೋದು ಅವನು. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಗಾಡ್ ಸೆಂಡ್ ದ ಫುಡ್, ಡೆವಿಲ್ ಸೆಂಡ್ ದ ಕುಕ್ ಅಂತ. ನೋಡಿ, ಹಣ್ಣು ತರಕಾರಿ ಗಡ್ಡೆ ಗೆಣಸು ಇವೆಲ್ಲ ಏನಾಗಿದೆ, ಇವೆಲ್ಲ ಅಥವಾ ಮೊಳಕೆ ಕಾಳುಗಳು ಸಹಿತ ಅಮೃತ ಆಹಾರದಲ್ಲಿ ನಾವು ಸೇರಿಸ್ತಾ ಇದ್ದೀವಿ. ಇವೆಲ್ಲ ಸೂರ್ಯನೇ ಅಡುಗೆ ಬಿಟ್ಟಿದ್ದಾನೆ, ಮತ್ತು ತಿರ್ಗಾ ಮಾಡೋ ಅಗತ್ಯ ಇಲ್ಲ. ಹಾಗಾಗಿ ಎಲ್ಲ ಪ್ರಾಣಿ ಪಕ್ಷಿಗಳು ಇವನ್ನುಗಳನ್ನೇ ತಿಂದುಕೊಂಡು ಅವು ಆರೋಗ್ಯವಾಗಿದ್ದಾವೆ. ಯಾಕೆ ಆರೋಗ್ಯವಾಗಿದ್ದಾವೆ ಅಂದರೆ ಅವು ಅಡುಗೆಯನ್ನು ಮಾಡೋ ಪ್ರಶ್ನೆನೇ ಇಲ್ಲ ಅವಕ್ಕೆ. ವನ ಹಣ್ಣು ಮತ್ತು ಬೀಜಗಳಾದ ಉತ್ತತ್ತಿ, ಖರ್ಜೂರ, ದ್ರಾಕ್ಷಿ, ಬಾದಾಮಿ, ಗೇರು ಬೀಜ ಹಾಗೂ ಜೇನುತುಪ್ಪ ಬೀಜಗಳನ್ನು ಸಹಿತ ಅವು ಬಳಸಬಹುದು ಅಂತ ಹೇಳ್ತಾ ಇದ್ದಾರೆ. ಈ ವನ ಹಣ್ಣುಗಳು ನಾವು ಸಾತ್ವಿಕ ಆಹಾರದಲ್ಲಿ ಬರೋದಿಲ್ಲ, ಇವು ರಾಜಸಿಕದಲ್ಲಿ ಬರುತ್ತೆ. ಆದರೂ ಸಹಿತ ಇವನ್ನ ನಾವು ಅಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ಬೋದು ಅಂತ ಇಲ್ಲಿ ಅಮೃತ ಆಹಾರದಲ್ಲಿ ಅದನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ಸಾತ್ವಿಕ ರಾಜಸಿಕ ಫುಡ್ ಬಗ್ಗೆ ಮತ್ತೆ ನಾಳೆಯಿಂದ ನಾನು ಚರ್ಚೆ ಮಾಡ್ತೇನೆ. ಇವತ್ತು ಒಂದು 5 ನಿಮಿಷ ಜಾಸ್ತಿ ತಗೋತಾ ಇದ್ದೀನಿ. ಇವತ್ತು ನಮ್ಮ ಉಪನ್ಯಾಸಕರು ಸ್ವಲ್ಪ ಬದಲಾವಣೆ ಆಗಿದ್ದರಿಂದ 5 ನಿಮಿಷ ನಮ್ಮ ಮಠಪತಿ ಸರ್ ನೀವೇ ತಗೊಳ್ಳಿ ಅಂದರು. ಆದರೂ ಸಹಿತ ಬೇಡ ಸರ್, ನಮ್ಮ ಚಿಂತನೆಗೆ ಅವಕಾಶ ಇರಲಿ ಅಂತ ಹೇಳ್ತಾ ನಾನು ಒಂದು 5 ನಿಮಿಷ ಇವತ್ತು ಜಾಸ್ತಿ ತಗೋತಾ ಇದ್ದೇನೆ. 10ರಿಂದ 15 ನಿಮಿಷ ತಗೋತಾ ಇದ್ದೇನೆ. ವನ ಹಣ್ಣುಗಳು, ಬೀಜಗಳು, ಉತ್ತತ್ತಿ, ದ್ರಾಕ್ಷಿ ಇವೆಲ್ಲ ನಮ್ಮ ಅಮೃತ ಆಹಾರದಲ್ಲಿ ಸೇರಿಸಿಕೋಬೋದು. ಆದರೆ ಅವು ರಾಜಸಿಕದಲ್ಲಿ ಬರುತ್ತೆ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. 8 ದಿನದಲ್ಲಿ 8 ಅಂಗಲಕ್ಕಿಂತ ಕಡಿಮೆ ಬೆಳೆದ ಭತ್ತದ ಹುಲ್ಲು, ಗೋಧಿಯ ಹುಲ್ಲು, ಗರಿಕೆ ಸೊಪ್ಪು ಇತ್ಯಾದಿ ಸಹಿತ ಅಮೃತ ಆಹಾರದಲ್ಲಿ ಸೇರುತ್ತೆ ಅಂತ ನೋಡಿ. ನೀವೊಂದು 7 ದಿವಸ ಅಥವಾ 8 ದಿವಸ ಏನು ಗೋಧಿ ಹುಲ್ಲನ್ನು ಬೆಳೆಸಿದರೆ, ಭತ್ತದ ಹುಲ್ಲಾಗಲಿ, ಗರಿಕೆ ಸೊಪ್ಪು ಇವು ಸಹಿತ ಅಮೃತ ಆಹಾರದಲ್ಲಿ ಸೇರಿಸ್ಬೋದು. ಅಕ್ಕಿ ತೌಡು, ಸಾಮಾನ್ಯವಾಗಿ ತೌಡು ನಾವು ಏನು ಮಾಡ್ತೀವಿ, ಬಿಸಾಕ್ಬಿಡ್ತೀವಿ, ಅಥವಾ ಎಮ್ಮೆಗೆ ಎತ್ತಿಗೆ ಹಾಕಿ ಪರವಾಗಿಲ್ಲ, ಅದಕ್ಕೆ ಆಹಾರ ಆಗುತ್ತೆ ನೋಡಿ. ಅದರದ್ದು ಅಕ್ಕಿ ತೌಡು ಅದು ತಿಂದುಬಿಟ್ಟು ಅದರ ಸೆಗಣಿಯನ್ನು ನಾವು ಪ್ರಾಣಿಗಳ ಸೆಗಣಿಯನ್ನು ಇದನ್ನು ಮಾಡೋಕ್ಕೆ ಮುಟ್ಟಲಿಕ್ಕೆ ನಾವೇನು ಹೆಸೋದಿಲ್ಲ. ಆದರೆ ನಮ್ಮದು ಯಾರಾದರೂ ನಾವು ಮುಟ್ಟೋದು ಬಹಳ ಒಂದು ಅಸಹ್ಯ ಪಟ್ಕೋತಿರ್ತೀವಿ. ಸೊ ಅಕ್ಕಿ ತೌಡು ಬಹಳ ಒಂದು ಒಳ್ಳೆಯದು. ಅದರಿಂದ ಸಹಿತ ನೀವು ಅಕ್ಕಿ ತೌಡಿನಿಂದ ಇದನ್ನು ಟೀ ಮಾಡ್ಬೋದು. ಈ ಟೀ ಪೌಡರ್ ಬದಲು ಅದನ್ನು ತೌಡು ಹಾಕಿ ತೌಡು ಟೀ ಅಂತ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಕುಡಿದ್ರಿ, ಭಾಳ ಫಸ್ಟ್ ಕ್ಲಾಸ್ ಇರುತ್ತೆ. ಅಕ್ಕಿ ತೌಡನ್ನು ಚೆಲ್ಲಕ್ಕೆ ಹೋಗಬಾರ್ದು, ಸ್ವಲ್ಪ ಇದ್ದರೂ ಸಹಿತ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಕುದಿಸಿಬಿಟ್ಟು ನಮ್ಮ ಆಹಾರ ಜೊತೆ ಬೇಕಾದ್ರೆ ಅದನ್ನು ಸೇರಿಸ್ಕೋಬೋದು. ರವೀಂದ್ರನಾಥ್ ಟ್ಯಾಗೋರ್ ಅಥವಾ ಮಹಾತ್ಮ ಗಾಂಧಿಯವರು ತಮ್ಮ ಆಶ್ರಮದಲ್ಲಿ ಒಂದು ತೌಡನ್ನು ಕುದಿಸಿ ಇಡ್ತಿದ್ರಂತೆ, 1-2 ಚಮಚ ಚಟ್ನಿ ಥರ ಆಶ್ರಮದಲ್ಲಿ. ಹಾಗೆ ಆ ಅಕ್ಕಿ ತೌಡನ್ನು ನೀವು ದಯವಿಟ್ಟು ಚೆಲ್ಲಕ್ಕೆ ಹೋಗಬೇಡಿ, ಅದಕ್ಕೆ ಕುದಿಸಿಬಿಟ್ಟು ಟೀ ಸಹಿತ ಮಾಡ್ಕೊಂಡು ಅದನ್ನು ಕುಡಿಬೋದು. ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು, ಭಾಳ ಚೆನ್ನಾಗಿದೆ, ನಾವು ಮಾಡಿ ಕುಡಿದಿದ್ದೀವಿ. ರೊಟ್ಟಿ ಮಜ್ಜಿಗೆಯು ಸಹ ಅಮೃತ ಆಹಾರದಲ್ಲಿ ಸೇರುತ್ತೆ. ರೊಟ್ಟಿ ಮತ್ತು ಮಜ್ಜಿಗೆಯನ್ನು ಸಹಿತ ಬಹಳ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಇವಿಷ್ಟು ಅಮೃತ ಆಹಾರದಲ್ಲಿ ಬರ್ತಕ್ಕಂಥದ್ದು. ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ನೀವು ಏನಂತ ನೀವು ವಿಚಾರ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈಗ ಅಮೃತ ಆಹಾರವನ್ನು ಉಪಯೋಗಿಸುವ ಒಂದು ಕ್ರಮವನ್ನು ನೋಡೋಣ, ಹೇಗೆ ಉಪಯೋಗಿಸ್ಬೇಕಂತ. ಆಹಾರವನ್ನು ಚೆನ್ನಾಗಿ ಜಗಿದು ಜೊಲ್ಲು ರಸದೊಡನೆ ತಿನ್ನಬೇಕು. ನೋಡಿ, ಕಾಳುಗಳನ್ನೆಲ್ಲ ಹಾಗೆ ತಿಂದುಬಿಟ್ರೆ ಅಂದರೆ ನೆಕ್ಸ್ಟ್ ಡೇ ಮೋಷನ್ನಲ್ಲಿ ಆಚೆ ಹೋಗ್ಬಿಡ್ತದೆ. ಅದರದ್ದು ಇರ್ತಕ್ಕಂಥ ವಿಟಮಿನ್ನು ಮಿನರಲ್ಲು ಯಾವುದು ನಮ್ಮ ದೇಹಕ್ಕೆ ಲಭ್ಯ ಆಗೋದಿಲ್ಲ. ಅದಕ್ಕಾಗಿ ಮಠಪತಿ ಸರ್ ಮೊನ್ನೆನೇ ಅಂದರು, 32 ಹಲ್ಲು ಭಗವಂತ ಕೊಟ್ಟಿದ್ದಾನೆ, 32 ಸಲ ಅಗದು ತಿನ್ನಬೇಕು ಅಂತ. ಅದಕ್ಕೆ ಅಗದು ತಿಂದರೆ ಆಯುಷ್ಯ ಜಾಸ್ತಿ.
ಹಾಗಾಗಿ ಚೆನ್ನಾಗಿ ಇಲ್ಲ ಸರ್ ನಮಗೆ 32 ಇಲ್ಲ, ಈಗ ಒಂದು 2 ಹಲ್ಲಕ್ಕೆ ಹೋಗಿಬಿಟ್ಟಿದ್ದಾವ ಅಂದರೆ ಪರವಾಗಿಲ್ಲ, ನಿಮ್ಗೆ 25 ಹಲ್ಲಿದ್ರೆ 25 ಸಲ ಅಗರಿ, ಇಲ್ಲದೆ ಹೋದರೂ ಸಹಿತ ದವಡಿಯಲ್ಲಿ ಅಗಿರಿ. ಅಗಿಯೋದ್ರಿಂದ ಏನಾಗುತ್ತೆ, ಅದು ಸಲೈವ ಉತ್ಪತ್ತಿ ಆಗುತ್ತೆ. ಉದ್ದೇಶ ಏನು, ಸಲವೇ ಉತ್ಪತ್ತಿ ಆಗಬೇಕು, ಆ ಆಹಾರ ನುರಿದು ಬಿಟ್ಟು ಒಳಗಡೆ ಹೋಗಬೇಕು. ಹಾಗಾಗಿ ಅದನ್ನು ಅಗಿ ತಿನ್ನೋದ್ರಿಂದ ಜೊಲ್ಲು ರಸ ಅದ್ರ ಮಿಕ್ಸ್ ಆಗುತ್ತೆ ಮತ್ತು ಡೈಜೆಷನ್ಗೆ ಅದು ಅನುಕೂಲ ಆಗುತ್ತೆ. ಬಾಯಲ್ಲೇ ಒಂದು 30% ಕಾರ್ಬೋಹೈಡ್ರೇಟ್ ಡೈಜೆಸ್ಟ್ ಆಗುತ್ತೆ. ಹಾಗಾಗಿ ಅಗದು ತಿನ್ನಬೇಕು. ಆ ಪ್ರಾಣಿಗಳಲ್ಲಿ ನೋಡಿ, ಅವು ಯಾಕಂದರೆ ಮೆಲ್ಕು ಹಾಕಿ ಅವು ಗಬ ತಿಂದರೂ ಸಹಿತ ಮನೆಗೆ ಬಂದು ಮೆಲ್ಕು ಹಾಕಿ ತಿಂತಕ್ಕಂಥದ್ದು ಒಂದು ಸೃಷ್ಟಿ ಅವುಗಳಿಗೆ ಕೊಟ್ಟಿದ್ದಾನೆ. ನಮಗೆ ಹಾಗಿಲ್ಲ. ನಮಗೆ ಕಚ್ಚಿ ತಿನ್ನಲಿಕ್ಕೆ, ಅಗದು ತಿನ್ನಲಿಕ್ಕೆ ಬಾಚಿ ಹಲ್ಲು, ಕೋರೆ ಹಲ್ಲು, ದವಡಿ ಹಲ್ಲು ಎಲ್ಲ ನಮಗೆ ಭಗವಂತ ಕೊಟ್ಟಿದ್ದಾನೆ. ಅವನ್ನ ಕಚ್ಚಕ್ಕೆ ಮುಂದಿನ ಹಲ್ಲುಗಳಿದಾವೆ. ಬಾಚಿ ಹಲ್ಲು ಗೀರಕ್ಕೆ ಇರ್ತದೆ, ದವಡಿ ಹಲ್ಲು ನುರ್ಸ್ಲಿಕ್ಕೆ ಇರ್ತದೆ. ಹಾಗಾಗಿ ನಮ್ಮ ದೇಹದ ಸೃಷ್ಟಿ ಅದನ್ನು ಅಗದ ತಿನ್ನೋಕ್ಕೆ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಅವರವರ ಕೆಲಸ, ಹಸಿವು, ಜೀರ್ಣಶಕ್ತಿ ನೋಡಿಕೊಂಡು ತಿನ್ನಬೇಕು. ಸಾಮಾನ್ಯವಾಗಿ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ನಾವು ಊಟ ಮಾಡಿದಂತೆ ಕಚ್ಚಾ ಆಹಾರವನ್ನು ತೆಗೆದುಕೊಳ್ಬೋದು. ಅದನ್ನು ಸಹಿತ ನಾವು ಸಾಮಾನ್ಯವಾಗಿ ನೇಚರ್ ಕ್ಯೂರ್ ಹೇಳೋದು, ಡಾಕ್ಟರ್ ಹೇಳೋದು ಅಥವಾ ಆಸ್ಪತ್ರೆಯಲ್ಲಿ ಹೇಳೋದು ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಊಟ ಮಾಡಿ ಅಂತ. ಆದರೆ ಯೂಶ್ವಲಿ ನಮ್ಮಲ್ಲಿ ಏನಾಗಿದೆ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅಂತ ಈ ಥರ ನಾವು ಮಾಡ್ಕೊಂಡಿವಿ. ಆ 3 ಟೈಮನ್ನು ಸಹಿತ ನಾವು ಕಚ್ಚಾ ಆಹಾರ ಬಳಸ್ಬೋದು ಅಂತ ಹೇಳ್ತಾ ಇದ್ದೀವಿ. ಕಾಯಿಲೆ ಬಂದಾಗ ಪೂರ್ತಿ ಅಮೃತಾಹಾರವನ್ನಷ್ಟೇ ತೆಗೆದುಕೊಳ್ಳಿ. ನಿಮ್ಗೆ ಏನಾರು ತೊಂದರೆ ಬಂತು, ನಮ್ಮ ಅಪ್ಪ ಸಾಹೇಬ್ರು ಹೇಳ್ತಾಯಿದ್ರು ಮೊನ್ನೆ, ನಾವು ಜ್ವರ ಬಂದಾಗ ಏನಿಲ್ಲ ಸರ್ ಮನೆಯಾಗ ರೆಸ್ಟ್ ತೊಗೋತೀನಿ, ರೆಸ್ಟ್ ತೊಗೊಂಬಿಟ್ಟು ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ವಲ್ಪ ನೀರು ಕುಡ್ಕೊಂಡಿರ್ತೀವಿ. ಭಾಳ ಮುಖ್ಯ ಅಂದರೆ ನೀರು ಕುಡಿತಕ್ಕಂಥದ್ದು. ನೀರು ಕುಡಿಯೋದ್ರಿಂದ ಒಳಗಡೆ ಇರೋದು ಕಶ್ಮಲ ಹೊರಗೆ ಹೋಗುತ್ತೆ. ಆಮೇಲೆ ಅವರು ಮಧ್ಯಾಹ್ನ ಸ್ವಲ್ಪ ಅನ್ನ ಮೆತ್ತಗೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೇಳೆ ಇದನ್ನು ಮಾಡಿಕೊಂಡು ಸಪ್ಪಂದು ಬೇಳೆ ಅದಕ್ಕೆ ಕಲಿಸ್ಕೊಂಡು ನಾನು ತಿಂತೀನಿ, ಅದನ್ನು ಮೆತ್ತಗೆ ಮಾಡಿರ್ತೀನಿ ಅಂತ ಹೇಳಿದರು ಅವರು. ನೋಡಿ, ಹಾಗೆ ಕಾಯಿಲೆ ಬಂದಾಗ ನಾವು ಅಮೃತ ಆಹಾರದಲ್ಲಿ ಇದ್ದುಬಿಟ್ರೆ ಯಾವಾಗೆಲ್ಲ ಕಾಯಿಲೆ ಹೋಗ್ಬಿಡ್ತದೆ. ಔಷಧಿಯಾಗಿ ಕೆಲಸ ಮಾಡುತ್ತೆ ನಮಗೆ ರೋಗ ಬಂದಾಗ. 3/4 ಭಾಗ ಅಮೃತ ಆಹಾರ, 1/4 ಭಾಗ ಬೇಯಿಸಿದ ಆಹಾರ ಸಾಮಾನ್ಯ ಆರೋಗ್ಯವಂತರಿಗೆ ಬಹಳ ಉತ್ತಮ. ನಮ್ಮ ಆಹಾರದಲ್ಲಿ ಸಾಮಾನ್ಯ ಆರೋಗ್ಯವಂತ ನಾವು ಪಡ್ಕೋಬೇಕಿದ್ರೆ 3/4 ಭಾಗ ಅಮೃತ ಆಹಾರ ತೊಗೊಳ್ಳಿ. ಒಂದು 1/4 ಭಾಗದಷ್ಟು ಬೇಯಿಸಿದ್ದು ಇರಲಿ, ಕಂಪ್ಲೀಟ್ ಅದ ಅಂತಲೂ ಬೇಡ. ಯಾಕಂದರೆ ಎಷ್ಟೋ ವರ್ಷದಿಂದ ನಾವು ತಿನ್ಕೊಂಡು ಬಂದೀವಿ. ಪೂರ್ತಿ ಅಮೃತ ಆಹಾರ ಒಮ್ಮೆಲೆ ತಿನ್ನಕ್ಕೆ ಹೋದರೂ ಅದು ಕಷ್ಟ ಆಗುತ್ತೆ ನಮಗೆ. ಅದಕ್ಕಾಗಿ ಅದನ್ನು ಸ್ಲೋ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಇನ್ನು ಮಕ್ಕಳು ಹಾಗೂ ಮಧ್ಯವಯಸ್ಕರು 3 ಅಥವಾ 4 ಬಾರಿ ಅಮೃತ ಆಹಾರ ತೆಗೆದುಕೊಳ್ಳೋದು. ಅಂದರೆ ಚಿಕ್ಕ ಮಕ್ಕಳು ಸಹಿತ ಮೇಲೆ ಇದು ಮಾಡ್ತಿರ್ತಾರಲ್ಲ, ಅವರು ಸಹಿತ ಒಂದು 3-4 ಸಲ ತೊಗೋಬೋದು ಅಂತ ಹೇಳ್ತಾ ಇದ್ದಾರೆ. ರಾತ್ರಿಯ ಹೊತ್ತಿನಲ್ಲಿ ಕೂಡ ಅಮೃತ ಆಹಾರವೇ ಉತ್ತಮ ಆಹಾರ. ರಾತ್ರಿ ತಿನ್ನಬೇಕು ತಿನ್ನಬಾರ್ದು ಅಂತ ಇರ್ತಾರೆ ಕೆಲವರು. ಏನೋ ರಾತ್ರಿ ತಿನ್ನಬೇಕು ತಿನ್ನಬಾರ್ದು, ಮೊಳಕೆ ಕಾಳುಗಳಂತ ಕೆಲವರು ಡೌಟ್ ಪಡ್ತಿರ್ತಾರೆ. ಹಣ್ಣುಗಳನ್ನು ಕೇಳ್ತಿರ್ತಾರೆ. ಏನು ತೊಂದರೆ ಇಲ್ಲ, ತೊಗೋಬೋದು ಅಂತ ಹೇಳ್ತಾ ಇದ್ದಾರೆ. ಬೇಯಿಸಿದ ಆಹಾರದೊಂದಿಗೆ ಅಮೃತ ಆಹಾರವನ್ನು ಸೇವಿಸಬಹುದು. ಆದಷ್ಟು ಪ್ರತ್ಯೇಕವಾಗಿ ಸೇವಿಸಿದಲ್ಲಿ ಹೆಚ್ಚಿನ ಪ್ರಯೋಜನ ಉಂಟು. ಅದನ್ನು ನಾವು ಗಮನಿಸಬೇಕಷ್ಟೆ. ಚಳಿಗಾಲದಲ್ಲಿ ನೆನೆಸಿದ ಒಣಗಿದ ಹಣ್ಣು ಹಾಗೂ ಜೇನುತುಪ್ಪ ಅತ್ಯುತ್ತಮ. ಏಕೆಂದರೆ ಇವುಗಳಲ್ಲಿ ವಿದ್ಯುತ್ತಿನ ಪ್ರಕೃತಿ ಜಾಸ್ತಿ ಇರುತ್ತೆ. ಯಾವುದು ಭೂಮಿಯಿಂದ ಮೇಲ್ಗಡೆ ಬೆಳೆದಂಥ ಹಣ್ಣು ತರಕಾರಿಗಳಿರ್ತವೆ ಅವುಗಳಲ್ಲಿ ವಿದ್ಯುತ್ತಿನ ಪ್ರಕೃತಿ ಇರ್ತದೆ. ಹಾಗಾಗಿ ಚಳಿಗಾಲದಲ್ಲಿ ನೆನೆಸಿದ ಮತ್ತು ಒಣಗಿದ ಹಣ್ಣುಗಳು ಜೇನುತುಪ್ಪದೊಂದಿಗೆ ತಿನ್ನೋದು ಒಳ್ಳೆಯದಂತ ಹೇಳ್ತಾ ಇದ್ದಾರೆ. ಕೇವಲ ಅಮೃತ ಆಹಾರ ಸೇವನೆಯ ನಂತರ ಕೆಲ ದಿನ ಬೇಯಿಸಿದ ಆಹಾರ ತೆಗೆದುಕೊಂಡು ನಂತರ ಚಪಾತಿ, ಉಪ್ಪು, ಖಾರ ಇತ್ಯಾದಿಗಳನ್ನು ಸೇವಿಸ್ಬೋದು. ಇದಿಷ್ಟು ಅಮೃತ ಆಹಾರ ಉಪಯೋಗಿಸ್ತಕ್ಕಂಥ ಕ್ರಮಗಳನ್ನು ನಾವು ಚಿಂತನೆ ಮಾಡಿದ್ದೀವಿ. ಇವತ್ತು ನಾವು ಕೆಲವು ಸೂಚನೆಗಳನ್ನು, ಅಮೃತ ಆಹಾರ ಅಂದರೆ ಯಾವ್ಯಾವ ಅದರಲ್ಲಿ ಬರುತ್ತೆ, ಇನ್ನು ಅಮೃತ ಆಹಾರನ ಉಪಯೋಗಿಸೋದ ವಿಧಾನಗಳನ್ನು ನಾವು ತಿಳ್ಕೊಂಡಿವಿ. ನಮ್ಮ ದೇಹಕ್ಕೆ ಜೀರ್ಣಕ್ರಿಯೆಗೆ ಇವು ಸಹಾಯಕ ಆಗುತ್ತೆ. ಮೂತ್ರವರ್ಗದಂತೆ ಕೆಲಸ ಮಾಡ್ತವೆ. ಜೊತೆಗೆ ಫೈಬರ್ ಇರೋದ್ರಿಂದ ವಿರೇಚಕ ಗುಣವನ್ನು ನಾವು ಹೊಂದಿದ್ದಾವೆ. ಆಮೇಲೆ ಅಮೃತ ಆಹಾರನ ಕೇಸರಿ ಬಾತ್ ತಿಂದಂಗೆ ಅದನ್ನು ಗುಣಮಂತ ನುಂಗ್ಲಿಕ್ಕೆ ಆಗೋದಿಲ್ಲ. ಅದು ಕಚ್ಚಿ ತಿನ್ನಬೇಕಾಗತ್ತೆ. ತರಕಾರಿಗಳ ಹಣ್ಣುಗಳನ್ನು ಕಚ್ಚಿ ತಿನ್ನೋದ್ರಿಂದ ನಿಮ್ಮ ಹಲ್ಲುಗಳಿಗೆ ಕೆಲಸ ಸಿಗುತ್ತೆ. ಅವು ಕೆಲಸ ಸಿಗುತ್ತೆ ಅಂದರೆ ಅವು ಚೆನ್ನಾಗಿರ್ತಾವೆ. ಒಸಡುಗಳಿಗೆ ಟಾನಿಕ್ ಆಗುತ್ತೆ. ದೇಹದೊಳಗೆ ತಂಪಿನ ಪರಿಣಾಮ ಉಂಟು ಮಾಡುವುದರ ಜೊತೆಗೆ ವ್ಯಾಧಿ ನಿರೋಧಕ ಶಕ್ತಿ ಸಹಿತ ವರ್ಧನೆಯಾಗಿ ಇವು ಉತ್ತಮ ಟಾನಿಕ್ಗಳು, ನಮಗೆ ವಿಟಮಿನ್ ಮಿನರಲ್ಸ್ ಕೊಡ್ತಾವಂತ ಹೇಳ್ತಾ ಈಗ ಟೈಮು 5:35 ಆಗಿರೋದ್ರಿಂದ ಇಲ್ಲಿಗೆ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಸರ್ವರಿಗೂ ಶರಣಾರ್ಥಿ. ಇಲ್ಲಿವರೆಗೆ ಧಾರವಾಡದಿಂದ ಶ್ರೀ ಎಂ ಜಿ ಮುಳುಕೂರ್ ಅವರು
ಅಮೃತ ಆಹಾರದ ಕುರಿತಾದಂತ ಕೆಲವು ಸೂಚನೆಗಳನ್ನ ಇಂದು ನೀಡಿದ್ದಾರೆ. ಆ ಸೂಚನೆಗಳನ್ನ ನಾವೆಲ್ಲ ಪಾಲಿಸೋಣ. ನಿನ್ನೆ ದಿನ ಒಬ್ಬ ತಾಯಿಯವರು ಹಾರುಗೇರಿಯ ಶ್ರೀ ಮಹಾದೇವಿ ಮಲ್ಲನಗೌಡ ಪಾಟೀಲ್ ಅನ್ನುವರು ಮನೆಯೊಳಗ ಫ್ರಿಡ್ಜ್ ಇದ್ರು ಕೂಡ ಈ ತೆಂಗಿನ ನಾರನ್ನ ಉಪಯೋಗ ಮಾಡಿಕೊಂಡು 8 ದಿನಗಳವರೆಗೆ ಕಾಯಿ ಪಲ್ಯಗಳನ್ನ ಹಣ್ಣುಗಳನ್ನ ನಾವು ಕೆಡದಂತೆ ಇಡಲಿಕ್ಕೆ ಸಾಧ್ಯ ಅನ್ನೋದನ್ನ ಒಂದು ವಿಡಿಯೋ ಮೂಲಕ ತೋರಿಸಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇಂದು ಉರಿಯ ಗದ್ದಿಗೆಯ ಕಾದಂಬರಿಯ ಕುರಿತಾಗಿ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ರು ಮಾತಾಡಬೇಕಾಗಿತ್ತು. ಆದ್ರೆ ಅವರು ಅನಿವಾರ್ಯವಾಗಿ ಟ್ರೈನಿನಲ್ಲಿ ಇರುವುದರಿಂದ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತದ. ಆ ಕಾರಣಕ್ಕಾಗಿ ಸ್ವಲ್ಪ ನನಗೆ ಬಿಡುವು ಕೊಡ್ರಿ ಅಂತ ತಿಳ್ಕೊಂಡು ನಿನ್ನೆ ದಿವಸ ರಾತ್ರಿ ಅಕಸ್ಮಾತ್ ಆಗಿ ಅವ್ರು ಹೋಗುವ ಪ್ರಸಂಗ ಬರೋದ್ರಿಂದ ಅನಿವಾರ್ಯವಾಗಿ ಆ ಸ್ಥಾನವನ್ನ ಇಂದು ನಾನೇ ತುಂಬಿ ಒಂದು ವಚನವನ್ನ ನಿರ್ವಚನ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಶರಣರ ಆಶಯ ಏನು? ತಾವು ಸಮಾಜದ ಪ್ರತಿನಿಧಿಯಾಗಿ ತಮ್ಮನ್ನ ತಾವು ಹೇಗೆ ತಿದ್ದಿಕೊಳ್ಳಬೇಕು, ಹೇಗೆ ಭಗವಂತನಲ್ಲಿ ಬೇಡಿಕೊಳ್ಳಬೇಕು ಅನ್ನೋದನ್ನ ಎಲ್ಲಾ ಶರಣರು ತಮ್ಮ ತಮ್ಮ ವಚನದಲ್ಲಿ ನಿರ್ಣಯ ಮಾಡಿದ್ದಾರೆ. ನಾವು ಏನ ಕೇಳುವುದಾದ್ರೆ ಮಂದಿರ ಕೇಳುವ ಅವಶ್ಯಕತೆ ಇಲ್ಲ. ನಾವು ಕೇಳಬೇಕಾದದ್ದು ಆ ನಿರಾಕಾರವಾಗಿರುವಂತ ಆ ಪರಮಾತ್ಮನ ಕುರುಹಾಗಿರುವ ಲಿಂಗಯ್ಯನಲ್ಲಿ ನಾವು ಕೇಳಬೇಕು ಅನ್ನೋದನ್ನ ಎಲ್ಲಾ ಶರಣರು ತಿಳಿಸಿಕೊಟ್ಟಿದ್ದಾರೆ. ಅಕ್ಕ ಮಹಾದೇವಿ ಕೂಡ ಇದಕ್ಕೆ ಹೊರತಾಗಿಲ್ಲ. ಅವರು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಅಕ್ಕ ಮಹಾದೇವಿ ಬೀದರ್ ಜಿಲ್ಲೆಯ ಈ ಕಲ್ಯಾಣಕ್ಕೆ ಆಗಮಿಸಿ ಶರಣರ ಸಂದೋಹದೊಳಗೆ ಉಳಿದುಕೊಂಡು ಅಲ್ಲಮ ಪ್ರಭುದೇವರಿಂದ ಅಕ್ಕ ಅನ್ನುವಂತ ಪದವಿಯನ್ನ ಪಡ್ಕೊಂಡು ಅವಳು ಕೊನೆಗೆ ಶ್ರೀಶೈಲದ ಬಳಿಯಲ್ಲಿರುವಂತ ಕದಳಿವನದಲ್ಲಿ ಬಯಲಾದ್ರು ಅನ್ನೋದನ್ನು ನಾವೆಲ್ಲ ಇತಿಹಾಸದಲ್ಲಿ ನೋಡ್ತಾ ಇದ್ದೇವೆ. ಅಂತ ಚಿಕ್ಕ ವಯಸ್ಸಿನ ಅಕ್ಕ ಮಹಾದೇವಿ ತಮ್ಮ ವಚನದೊಳಗ ತಮ್ಮ ಇಷ್ಟಲಿಂಗಯ್ಯನಲ್ಲಿ ಕೇಳ್ಕೊತಾರೆ, ನನಗ ಏನ್ ಕೊಡು, ನನಗೇನು ಕರುಣೆ ಮಾಡು, ನನಗೇನು ಕೃಪೆ ಮಾಡು ಅನ್ನೋದನ್ನ ಹೇಳ್ತಾರೆ. ಚನ್ನಮಲ್ಲಿಕಾರ್ಜುನಲ್ಲಿ ಕೇಳುವುದೇನಂದ್ರೆ, ನನಗೆ ಅರಸಿಕಾನದ ತನುವ ಬೆರಸಿ ಕೂಡದ ಸುಖವ ಎನಗೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ. ನಾವು ಭೌತಿಕವಾದಂತಹ ವಸ್ತುಗಳನ್ನ ಬೇರ್ತೀವಿ. ಆ ಭೌತಿಕವಾದಂತಹ ವಸ್ತುಗಳು ನಮ್ಮ ಬದುಕನ್ನ ನಿರಾಮಯ ಮಾಡುವುದಿಲ್ಲ, ಮತ್ತಷ್ಟು ಚಿಂತೆಗೆ ಈಡು ಮಾಡ್ತಾವ. ಈ ನಿರಾಮಯವಾಗಿರುವಂತಹ ವಸ್ತುವನ್ನ ಅಕ್ಕ ಮಹಾದೇವಿ ಈ ವಚನದಲ್ಲಿ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದ್ರೆ, ಹಲವು ಅನುಭವಗಳನ್ನ ಅವರು ಮಾಡಿಕೊಂಡಿದ್ದಾರೆ. ಆ ಅನುಭವಗಳಿಂದ ಯುವಕರಾಗಿ ತಾವು ದೇವನಲ್ಲಿ ಕೂಡಿಕೊಳ್ಳುವ, ಈ ಜೀವನು ದೇವನಾಗುವ ಪರಿಯನ್ನ ಕಂಡುಕೊಳ್ಳಲಿಕ್ಕೆ ಈ ಕೆಳಗಿನ ವಿಚಾರವನ್ನು ಅವ್ರು ಹೇಳ್ತಾರೆ. ನನಗೆ ಅರಸಿಕಾನದ ತನುವ ಬೆರಸಿ ಕೂಡದ ಸುಖವ. ಈಗಾಗಲೇ ನಮಗೆ ಭೌತಿಕವಾದಂತಹ ಶರೀರ ಇದೆ, ಶರೀರದಲ್ಲಿ ಅವಯವಗಳಿವೆ. ಆ ಅವಯವಗಳ ಮೂಲಕವಾಗಿ ನಾವು ತಾತ್ಕಾಲಿಕವಾದಂಥ ಒಂದು ಸುಖದ ಅನುಭೂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಆದರೆ ನನಗೆ ನಿತ್ಯ ಸುಖವನ್ನ ಕೊಡ್ಬೇಕಾಗಿದ್ರೆ ನನ್ನ ಶರೀರ ಹೆಂಗಿರಬೇಕು, ನನ್ನ ತನು ಹೇಗಿರಬೇಕು, ನನ್ನ ದೇಹ ಹೇಗಿರಬೇಕು, ನನ್ನ ಮನಸ್ಸು ಹೇಗಿರಬೇಕು ಅನ್ನುವಂಥ ವಿಚಾರವನ್ನ ಬಹಳ ಚೆನ್ನಾಗಿ ಅವರು ನಿರ್ಣಯ ಮಾಡ್ತಾರೆ. ಯಾಕೆಂದ್ರೆ ಅವರೊಂದು ಉದಾಹರಣೆ ಕೊಡ್ತಾರೆ. ಶರಣರು ನಮ್ಮ ಕಣ್ಣ ಮುಂದಿನ ಭೌತಿಕ ವಸ್ತುಗಳನ್ನ ಉದಾಹರಣೆಯಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಶರಣರೆಲ್ಲರೂ ಶಿಕ್ಷಣ ತಜ್ಞರು ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಶಿಕ್ಷಣದೊಳಗೆ
ಒಂದು ಮಾತನ್ನ ಹೇಳ್ತಾರೆ, ನಾವು ಮಕ್ಕಳಿಗೆ ಪಾಠ ಮಾಡ್ಬೇಕಾಗಿದ್ರ ನೋನ್ ಟು ಅನ್ನೋನ್, ಗೊತ್ತಿದ್ದ ವಿಷಯದಿಂದ ಗೊತ್ತಿರಲಾರದ ವಿಷಯದ ಕಡೆಗೆ ನಾವು ಹೋಗೋದು. ಮಕ್ಕಳಿಗೆ ಅದರಿಂದ ವಿಷಯದ ಒಂದು ಜ್ಞಾನ, ವಿಷಯದ ಅರಿವು ಹೆಚ್ಚಾಗ್ತದ ಅನ್ನುವಂಥ ಒಂದು ಮಾತಿನಿಂದ ನಾವು ನೋನ್ ಟು ಅನ್ನೋನ್. ಹಾಗೆ ಇಲ್ಲಿ ಅಕ್ಕಮಹಾದೇವಿ ಕೂಡ ಹೇಳ್ತಾರೆ, ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಈ ಎರೆ ಮಣ್ಣಿನ ಬಗ್ಗೆ ಉದಾಹರಣೆ ಕೊಡ್ತಾರೆ, ಉಸುಬಿನ ಬಗ್ಗೆ ಉಸುಕಿನ ಬಗ್ಗೆ ಉದಾಹರಣೆ ಕೊಡ್ತಾರೆ, ಕನಸಿನ ಬಗ್ಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಇಟ್ಟಂಗಿಗಳನ್ನ ಸುಡಬೇಕಾದ್ರೆ ಒಂದು ಬಟ್ಟಿ ಅಂತ ಮಾಡ್ತಾರಲ್ಲ, ಬಟ್ಟೆ ಇರಿಸೋದು, ಎಲ್ಲ ಕಡೆಗೆ ಇಟ್ಟಂಗಿಯನ್ನ ಹಾಕಿ ಅದಕ್ಕೆ ಕಲ್ಲಿದ್ದಲುಗಳನ್ನ ಹಾಕಿ ಸುಡ್ತಾರಲ್ಲ, ಎಲ್ಲಾ ಮಗ್ಗುಲುಗಳಲ್ಲಿ ಆ ಇಟ್ಟಂಗಿ ಹೇಗೆ ಸುಟ್ಟು ಗಟ್ಟಿ ಆಗ್ತದರೋ ಆ ಒಂದು ವಿಷಯವನ್ನು ಕೂಡ ಅವ್ರಿಗೆ ಹೇಳ್ತಾ. ಇಲ್ಲಿ ಅಕ್ಕ ಹೇಳುವಂತೆ ಎರೆಯಂತೆ ಕರಕರಗಿ, ಎರೆ ಮಣ್ಣಿಗೆ ನೀರು ಬಿದ್ರ ಆ ಮಣ್ಣು ಬೇಗನೆ ಕರಗ್ತದ, ಹೆಚ್ಚಿನ ಸಮಯದಲ್ಲಿ ಅದು ತೇವಾಂಶವನ್ನ ಹಿಡಿದುಕೊಳ್ತದ. ನಮ್ಮಲ್ಲಿ ಎರೆ ಮಣ್ಣು, ಆಮೇಲೆ ಮಡ್ಡಿ ಮಣ್ಣು, ಉಸುಬು ಮಿಶ್ರಿತ ಮಣ್ಣು, ಗರಸಿನ ಮಣ್ಣು, ಈಗ ಅನೇಕ ರೀತಿಗಳನ್ನ ನಾವೆಲ್ಲ ಮಣ್ಣಿನಲ್ಲಿ ನೋಡ್ತೀವಿ. ಈ ಭೂಮಿ ಮೇಲೆ ಭಗವಂತ ಅನೇಕ ರೀತಿಯ ಮಣ್ಣುಗಳನ್ನ ಕೊಟ್ಟಿದ್ದಾನೆ. ಆ ಮಣ್ಣುಗಳ ಫಲವತ್ತತೆಯ ಮುಖಾಂತರವಾಗಿ ನಾವು ವಿವಿಧ ಬೆಳೆಗಳನ್ನ ಬೆಳಿತೀವಿ. ಆ ಮಣ್ಣಿಗೆ ತಕ್ಕಂತೆ ನಾವು ಪದಾರ್ಥಗಳನ್ನು ಬೆಳಿತೀವಿ ಎನ್ನುವುದನ್ನು ಕೂಡ ನಾವೆಲ್ಲ ನೋಡ್ತೀವಿ. ಅದರಂತೆ ಇಲ್ಲಿ ಅಕ್ಕ ಹೇಳ್ತಾರೆ, ಎರೆಯಂತೆ ಕರಕರಗಿ. ನಾವು ಅನೇಕ ಕಷ್ಟಗಳನ್ನ ಅನುಭವಿಸೀವಿ. ಅವ್ ಹೆಂಗಂದ್ರ, ಈಗ ಹೆಂಗ ಎರೆ ಮಣ್ಣಿನೊಳಗ ಮಣ್ಣು ಬಿದ್ರ, ನೀರು ಬಿದ್ರ, ನೀರಿನ ಹನಿ ಬಿದ್ರ ಅದ್ ಹೆಂಗ ಕರಗ್ತೈತೋ ಹಾಗ ನಾವು ಅನೇಕ ಕಷ್ಟಗಳಿಂದ ನಾವು ಇವತ್ತೇನಾಗಿದ್ದೇವೆ, ಹಣ್ಣಾಗಿದ್ದೇವೆ, ನಾವು ಅನುಭವವನ್ನ ಪಡೆದುಕೊಂಡಿದ್ದೇವೆ. ಇದೊಂದು ಸುಮ್ಮ ಉದಾಹರಣೆ. ಅದರಂತೆ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಮಳಲಂತೆ ಜರಿದು. ಮಳಲು ಇದು ಮಣ್ಣಿನಲ್ಲಿಯೇ ಉತ್ಪನ್ನವಾಗುವಂತಹ ಒಂದು ವಸ್ತು, ಭೌತಿಕ ವಸ್ತು. ಅದೆಲ್ಲವೂ ಸಣ್ಣ ಸಣ್ಣ ಕಾಳುಗಳಂತೆ ದುಂಡಗಾಗಿರುವಂತಹದ್ದು. ಅದರ ಮೇಲೆ ಕಾಲಿಟ್ರ ಅದು ಜರಿತೈತಿ. ಹಾಗೆ ನಾವು ಕೂಡ ಅನೇಕ ರೀತಿಯಿಂದ ಮನಸ್ಸಿನಿಂದ, ದೇಹದಿಂದ ನಾವೆಲ್ಲರೂ ಏನಾಗಿದ್ದೇವೆ, ಜರಿದಿದ್ದೇವೆ, ಪಾತಾಳಕ್ಕೆ ಇಳಿದಿದ್ದೇವೆ, ಅನೇಕ ತಪ್ಪುಗಳನ್ನು ಮಾಡಿದ್ದೇವೆ. ಆ ತಪ್ಪುಗಳು ಆಗದಂತೆ, ಕಷ್ಟಗಳು ಬರದಂತೆ ನಾವೇನು ಮಾಡಬೇಕಾಗಿದೆ, ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ. ಇದೆಲ್ಲವನ್ನ ನಾವು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ. ಕನಸು ಇದು ಸತ್ಯ ಅಲ್ಲ. ನಾವು ಬೆಳಗಿನಿಂದ ಸಾಯಂಕಾಲದವರೆಗೆ ಮಾಡಿರುವಂತ ಕಾರ್ಯಗಳ ಒಟ್ಟು ಮೊತ್ತವೇ ಕನಸು ಅಂತ ತಿಳ್ಕೊಂಡು ಸಿಗ್ಮಂಡ್ ಫ್ರೈಡ್ ಅವರು ತಮ್ಮ ಕನಸಿನ ಕುರಿತಾದಂತಹ ಮಾತುಗಳನ್ನು ಹೇಳ್ತಾರೆ. ಕನಸುಗಳಲ್ಲಿ ಒಂದು ನಿದ್ರೆಯಲ್ಲಿಯ ಕನಸು, ಇನ್ನೊಂದು ಹಗಲಿನಲ್ಲಿಯ ಕನಸು, ಹಗಲಗನಸು ಮತ್ತು ರಾತ್ರಿಯ ಕನಸುಗಳು. ಆ ಹಗಲಗನಸುಗಳಲ್ಲಿ ಒಮ್ಮೊಮ್ಮೆ ನಾವು ಮೈ ಮರೆತು ಬಿಡುತ್ತೀವಿ. ಆದ್ರ ರಾತ್ರಿ ನಿದ್ರೆಯೊಳಗ ಅನೇಕ ಕನಸುಗಳನ್ನ ನಾವು ಕಾಣುತ್ತೀವಿ. ಆ ಕನಸುಗಳು ನನಸಾದಾಗ ಹಿಗ್ಗುತ್ತೀವಿ, ಕನಸುಗಳು ನನಸಾಗದಿದ್ರ ಅದನ್ನ ನಾವು ಮರೆತು ಬಿಡ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ. ಯಾಕೆಂದ್ರೆ ಅದಕ್ಕೊಂದು ಮುಂದೆ ಉದಾಹರಣೆ ಕೊಡ್ತಾರ ಅವರು. ಈ ಜೀವನಾನುಭವ ಅನ್ನುವಂಥದ್ದು, ಈ ಬದುಕು ಅನ್ನುವಂಥದ್ದು ಅನೇಕ ಸಂಗತಿಗಳನ್ನ ನಮ್ಮ ಮೇಲೆ ಹೇರಿ ನಮ್ಮನ್ನ ಅದೇನ್ ಮಾಡ್ತಾ ಇದೆ ಅಂದ್ರ ಹದಗೊಳಿಸ್ತಾ ಇದೆ. ಅದಕ್ಕೆ ಅವರೊಂದು ಉದಾಹರಣೆ ಕೊಟ್ರು, ಆವಿಗೆಯ ಕಿಚ್ಚಿನಂತೆ ಸುಳಿದು ಬೆಂದೆ. ಇದು ಬಹಳ ದೊಡ್ಡ ಮಾತು. ನಮ್ಮ ಜೀವನಾನುಭವದೊಳಗ ಹೇಳ್ತಿರ್ತಾರ, ಏನ್ರಿ ನಮ್ದೊಂದು ದೊಡ್ಡ ಕಠಿಣ ಆಗ್ತೈತಿ, ನಮ್ಮ ಬದುಕಿನೊಳಗೆ ಇಂತಿಂತಾವೆಲ್ಲ ಆಗ್ಯಾವ, ಒಂದು ಬರೆದ್ರ ಒಂದು ದೊಡ್ಡ ಕಾದಂಬರಿ ಆಗ್ತೈತಿ, ಒಂದು ನಾಟಕ ಆಗ್ತೈತಿ, ಏನೇನೇನೋ ತಮ್ಮ ಮನಸ್ಸಿನ ಪರಿ ಅಂತ ಅದ್ರೆಲ್ಲ ತಿಳಿಸಿಕೊಡ್ತಾರೆ. ಆದ್ರೆ ಅಕ್ಕಮಹಾದೇವಿ ಹೇಳ್ತಾಳೆ, ನಾನು ಆವಿಗೆಯ ಕಿಚ್ಚಿನಂತೆ ಸುಳಿದು ಬೆಂದೆ. ನೋಡ್ರಿ,
ಉಡುತಡಿಯಿಂದ ಕಲ್ಯಾಣಕ್ಕೆ ಬರುವ ಸಂದರ್ಭದೊಳಗೆ ಅನೇಕ ಕಷ್ಟಗಳನ್ನ, ಅನೇಕ ಅನುಭವಗಳನ್ನ ಮಹಾದೇವಿ ಮಾಡ್ಕೊಳ್ತಾಳೆ. ಅದರೊಳಗೆ ಅವಳು ಗಟ್ಟಿಗೊಳ್ತಾಳೆ. ಹಾಗೆ ಇಟ್ಟಿಗೆಗಳು ಅವು ಮಣ್ಣಿನಿಂದ ಮಾಡಿದರೂ ಕೂಡ ಅದಕ್ಕೆ ಈ ಬೆಂಕಿಯ ಕಾವನ್ನು ಕೊಡುವುದರಿಂದ, ಬೆಂಕಿಯಲ್ಲಿ ಸುಡೋದರಿಂದ ಅದು ಮಣ್ಣು ಗಟ್ಟಿಯಾಗಿ ಕಲ್ಲಿನಂತೆ ಆಗ್ತದೆ ಅನ್ನೋದನ್ನು ಕೂಡ ಎಲ್ಲ ನಾವು ನೋಡ್ತಾ ಇದ್ದೇವೆ. ಹಾಗೆ ಮನುಷ್ಯನು ಕೂಡ ಜೀವನದಲ್ಲಿ ಬರುವಂತ ಅನೇಕ ಕಷ್ಟ ಕಾರ್ಪಣ್ಯಗಳು, ಅನುಭವಗಳು ನಮ್ಮನ್ನ ಏನ್ ಮಾಡ್ತಾವಂದ್ರ ಗಟ್ಟಿಗೊಳಿಸ್ತಾವೆ, ಹದಗೊಳಿಸ್ತಾವೆ. ಹಾಗೆ ನಾನು ಆ ಆವಿಗೆ ಕಿಚ್ಚಿನಲ್ಲಿ ಸುಳಿದು ಬೆಂದೆ. ಈ ಪದಕ್ಕ ನಾವು ಅರ್ಥ ಏನ್ ಮಾಡ್ಕೋತೀವಿ ಅಂದ್ರ, ನಾವು ಹದವರಿತು ಏನಾಯ್ತದು ಆ ವಸ್ತು ಪಕ್ವವಾಯಿತು ಅಂತ ತಿಳ್ಕೊಂಡ ಕರಿತೀವಿ. ಅನ್ನ ಬೆಂದಿದೆ ಅಂದ್ರ ಅಕ್ಕಿ ಹೋಗಿ ಅದು ಅನ್ನ ಆಗಿದೆ, ಅದು ಸಂಪೂರ್ಣವಾಗಿ ಉಪಯೋಗ ಮಾಡಲಿಕ್ಕೆ ಚೆನ್ನಾಗಿ ಬರ್ತಾ ಇದೆ. ಅದನ್ನು ಉಪಯೋಗ ಮಾಡುವುದರಿಂದ ಶರೀರಕ್ಕೆ ಶಕ್ತಿ ಬರ್ತಾ ಇದೆ, ಅದರಿಂದ ಯಾವ ತೊಂದರೆ ಇಲ್ಲ ಅಂತ ವಸ್ತುವಿಗೆ ಬೆಂದು ಅನ್ನುವಂತ ಪದವನ್ನ ಬಳಕೆ ಮಾಡ್ಕೊತಾರ. ಅದಕ್ಕ ಇಂಥ ಸಂದರ್ಭದೊಳಗ ನಮ್ಮಲ್ಲಿ ದುಡ್ಡಿದ್ರ, ಹಣ ಇದ್ರ, ಅಧಿಕಾರ ಇದ್ರ ಜನ ನಮ್ಮ ಹತ್ರ ಸುಳಿತಾರ. ದುಡ್ಡ ಅಧಿಕಾರ ಇಲ್ಲದೆ ಇದ್ದಾಗ ಕಷ್ಟಗಳ ಬಂದ್ರ ನಮ್ಮ ಹತ್ರ ಯಾರೂ ಬರುವುದಿಲ್ಲ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಅನುಭಾವಿಗಳು, ರೊಟ್ಟಿಯ ತುಣುಕೊಂಡು ಕೈಯೊಳಗಿದ್ದರೆ 6-7 ನಾಯಿಗಳು ಬಹು. ಹೆಂಗ ನಮ್ ಕೈಯಾಗ ಒಂದ ರೊಟ್ಟಿ ತುಣುಕಿತ್ತಂದ್ರ ಆ ತುಣುಕಿನ ಆಸೆಗಾಗಿ ನಾಯಿಗಳು ಹೆಂಗ ನಮ್ಮ ಮುಂದೆ ಸುಳಿತಾವು, ಹಂಗ ನಮ್ಮಲ್ಲಿ ಅಧಿಕಾರ, ನಮ್ಮಲ್ಲಿ ಅಂತಸ್ತು, ನಮ್ಮಲ್ಲಿ ಸಂಪತ್ತು ಇವೆಲ್ಲ ಇದ್ದಾಗ ಎಲ್ಲಾರು ನಮಗ ಸಂಬಂಧಿಕರಾಗ್ತಾರೆ, ನಮ್ಗ ಆಪ್ತರಾಗ್ತಾರೆ, ಬಂಧುಗಳಾಗ್ತಾರೆ. ಒಂದ್ ವೇಳೆ ನಮ್ಮಲ್ಲಿ ಸಂಪತ್ತಿಲ್ಲ, ಅಧಿಕಾರ ಇಲ್ಲ, ಇಂಥ ಸಂದರ್ಭದೊಳಗೆ ಅನೇಕ ಕಷ್ಟಗಳನ್ನ ನಾವು ಅನುಭವಿಸ್ತಾ ಇರುವಂತ ಸಂದರ್ಭವನ್ನ ನೋಡಿಕೊಂಡಿರುವಂತ ಜನ ನಮ್ಮಿಂದ ದೂರ ಆಗ್ತಾರ. ಅದಕ್ಕೆ ಹೇಳ್ತಾರೆ ಆಪತ್ತಿಗೆ ಸಖಿಯರಾರನು ಕಾಣೆ. ಇಂಥ ಸಂದರ್ಭದೊಳಗ ಅವಳು ಕೌಶಿಕನ ಅರಮನೆಯೊಳಗಿದ್ದಾಗ ಅನೇಕ ಜನ ಸಖಿಯರಿದ್ರು, ಸೇವಕಿಯರಿದ್ರು, ಗೆಳತಿಯರಿದ್ರು. ಅವರೆಲ್ಲರೂ ಇವಳಿಗೆ ಸಹಾಯ ಮಾಡ್ತಾ ಇದ್ರು. ಆದ್ರೆ ಉಡತಡಿಯಿಂದ ಕಲ್ಯಾಣಕ್ಕೆ ಹೋಗುವ ಸಂದರ್ಭದಲ್ಲಿ ಒಬ್ಬಂಟಿಯಾಗಿ, ಅವಳು ಒಬ್ಬಳೇ ಆಗಿ ಹೋಗುವಂತ ಸಂದರ್ಭದಲ್ಲಿ ತನ್ನ ಮನಸ್ಸನ್ನ ಹೇಗೆ ಹದಗೊಳಿಸಿದ್ದಾಳೆ ಅನ್ನುವಂತ ಮಾತನ್ನು ಕೂಡ ನೋಡ್ತೀವಿ. ಅಂತ ಸಂದರ್ಭದೊಳಗ ತಾನು ಅಂಗೈಯಲ್ಲಿ ಹಿಡಿದಿರುವಂತ ಲಿಂಗೈನ ಕುರಿತಾಗಿ ಅವಳು ಕೇಳುವಂತಹ ಮಾತು, ನನಗೆ ಅರಸಿಕಾನದ ತನುವ ಕೊಡುವು, ಅರಸಿಕಾನದ ತನುವ ಕೊಡುವು. ನಮ್ಮ ಶರೀರ, ನಮ್ಮ ದೇಹ ಅನೇಕ ಅವಯವಗಳ ಗೂಡಾಗಿದೆ. ಇಂದ್ರಿಯಗಳು ನಮ್ಮನ್ನ ಚಪಲತೆ ಉಳ್ಳವರನ್ನಾಗಿ ಮಾಡ್ತಾವ. ಆ ಇಂದ್ರಿಯಗಳ ಬೆನ್ನು ಹತ್ತಿ ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಬದುಕನ್ನ ನಿರಾಶೆಯಾಗಿ ಮಾಡ್ಕೊತಾ ಇದ್ದೇವೆ. ಅದಕ್ಕ ಇಂದ್ರಿಯಗಳನ್ನ ಸುಖ ಪಡಿಸುವುದಕ್ಕಾಗಿ ಅಕ್ಕ ಮಾದಿ ಒಂದು ಕಡೆಗೆ ಹೇಳ್ತಾಳೆ, ಹಗಲು 4 ಜಾವ ಅಶನಕ್ಕೆ ಕುದಿಯುವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿಯುವರು, ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ ತಮ್ಮೊಳಗಿರುವ ಮಹಾಘನವನ್ನು ಒರಿಯರು ಚನ್ನ ಮಲ್ಲಿಕಾರ್ಜುನ. ಇಲ್ಲಿ ಜಾವ ಅಂದ್ರೆ ಒಂದು 3 ತಾಸಿನ ಅವಧಿಗೆ ಜಾವ ಅಂತ ಕರೀತಾರೆ. ಹಗಲು 4 ಜಾವ ಅಂದ್ರೆ 4×3 ಹಗಲ್ 12 ತಾಸ ನಾವು ಹೊಟ್ಟಿ ತುಂಬಿಕೊಳ್ಳಕನ ಗೊತ್ತಿ ಕುಡಿಯಾಕತ್ತೀವಿ, ಕಷ್ಟ ಪಡಾಕತ್ತೀವಿ, ತೊಂದರೆ ಪಡಾಕತ್ತೀವಿ. ಇನ್ನು ರಾತ್ರಿ 12 ತಾಸ ವನ್ನ ತೀರ್ಸೋದಕ್ಕಾಗಿ, ಚಪಲತೆಯನ್ನು ತೀರ್ಸೋದಕ್ಕಾಗಿ ನಾವು ರಾತ್ರಿಯನ್ನೆಲ್ಲ ಕಳೆಯಕತ್ತೀವಿ. ಹಗಲಿ ಹೊಟ್ಟೆಗಾಗಿ, ರಾತ್ರಿ ಇಂದ್ರಿಯ ಚಾಪಲ್ಯಕ್ಕಾಗಿ ಕಳೆದ್ರ ಇನ್ನು ನಮಗೆ ಸಮಯ ಎಲ್ಲಿ ಉಳಿತು? ಹಾಗೆ ನಾವು ನಮ್ಮ ಬದುಕನ್ನ ನಿರೂಪಿಸಿದಿರುವಂತ, ಈ ಬದುಕನ್ನ ಕಾಣಿಕೆಗೆ ಕೊಟ್ಟಿರುವಂತ ಆ ಪರಮಾತ್ಮನ ಕುರಿತಾಗಿ ನಾವು ಚಿಂತನೆಯನ್ನು ಮಾಡ್ತಾ ಇಲ್ಲಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಅಕ್ಕ ಮಹಾದೇವಿ, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ. ಇದೊಂದು ರೂಪಕವನ್ನು ಬಹಳ ಚೆನ್ನಾಗಿ ಕೊಡ್ತಾರ ಅವ್ರು. ಒಬ್ಬ ಅಗಸರವ ಬಟ್ಟೆ ತೊಳಿಲಿಕ್ಕೆ ಹಳ್ಳಕ್ಕೆ ಹೋಗಿದ್ದಾನೆ. ತಿಳಿಯಾದಂತಹ ನೀರಿವೆ. ಆ ನೀರಲ್ಲಿ ನಿಂತುಕೊಂಡು ಬಟ್ಟೆ ಕೊಳೆಯನ್ನೆಲ್ಲ
ದಲಿತಾ ಇದ್ದಾನೆ. ಬಾಯ ಆ ಸಂದರ್ಭದಲ್ಲಿ ನನಗೆ ದಾಹ ಆಗಿದೆ, ನೀರಡಿಕೆಯಾಗಿದೆ, ನೀರು ತಂದು ಕೊಡುವಂತ. ಆದ್ರೆ ಅವನು ನಿಂತದ್ದು ಆ ತಿಳಿ ನೀರಿನಲ್ಲಿ. ಅದನ್ನ ಕುಡಿಯಬೇಕು ಅನ್ನುವಂತ ಒಂದು ಆತನಿಗೆ ಗೋಚರ ಆಗದೇ ಇದ್ದಂತ ಸಂದರ್ಭದೊಳಗ, ಹಾಗೆ ನಮ್ಮೊಳಗೆ ಇರುವಂತ ಮಹಾಗಣ, ನಮ್ಮಲ್ಲಿರುವಂತ ಚೈತನ್ಯ, ಆ ಚೈತನ್ಯವೇ ಪರಮಾತ್ಮ, ಆತನೇ ದೇವರು ಅನ್ನುವಂತ ಭಾವವನ್ನು ನಾವು ಬಿಟ್ಟು ಹೊರಗೆಲ್ಲೆಲ್ಲೋ ಹುಡುಕ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಅಪ್ಪ ಬಸವಣ್ಣನವ್ರು ಹೇಳ್ತಾರೆ, ಅತ್ತ ಅಲ್ಲಿತ್ತ ಹೋಗದಂತೆ ಎನ್ನ ಕೆಲವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತಿರಿಸು ಕೂಡಲ ಸಂಗಮ ದೇವ ಅಂತೇಳಿ ಅವರು ಕೂಡ ಇಲ್ಲಿ ತಮ್ಮ ಮನಸ್ಸಿನ ಇಚ್ಛೆಯನ್ನು ಹೇಳ್ತಾರ. ನನಗೆ ಮತ್ತೇನು ಬೇಕಾಗಿಲ್ಲ, ಶರಣರ ಪಾದ, ಅವರ ಆಚರಣೆ, ಅವರ ನಡೆ ನುಡಿ ನನ್ನ ಜೀವನಕ್ಕೆ ಹತ್ತಿರವಾಗಲಿ, ಇದೊಂದು ನನ್ನ ಸಾಕು ಅಂತ ಹೇಳಿ ಹೆಂಗ ಬಸವಣ್ಣನವ್ರು ಕೇಳ್ಕೊತಾರೋ ಹಾಗೆ ಇಲ್ಲಿ ಅಕ್ಕಮಹಾದೇವಿ ಕೂಡ ನನಗೆ ಅರಸಿಕಾನದ ತನುವ. ಈ ಶರೀರ ಹೆಂಗೈತಪ್ಪ ಅಂದ್ರ ನಾವ್ ಹೆಂಗ್ ಇಡ್ತೀವಿ ಆ ರೀತಿ ಹೋಗ್ತೈತಿ. ನಮ್ಮ ಮನಸ್ಸು ಯಾವಾಗಲೂ ಕೆಳಗಡೆ ಹೇರಿತಿರ್ತೈತಿ. ಕೆಳಗಡೆ ಹೇರಿಯುವಂತಹ ಮನಸ್ಸನ್ನ ಮೇಲ್ಮುಖವಾಗಿ ಮಾಡಿಕೊಳ್ಳಲಿಕ್ಕಿನ ಅಪ್ಪ ಬಸವಣ್ಣನವರು ನಮಗೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಆ ಇಷ್ಟಲಿಂಗದ ಮೂಲಕವಾಗಿ ನಮ್ಮ ಅಂಗೇಂದ್ರಿಯಗಳನ್ನೆಲ್ಲ, ಈ ಅಂಗಗಳನ್ನೆಲ್ಲ ಲಿಂಗಗಳನ್ನಾಗಿ ಮಾಡಿಕೊಂಡು, ಈ ಮಾಂಸ ಪಿಂಡವಾಗಿರುವಂತಹ ಈ ಶರೀರವನ್ನ ಮಂತ್ರ ಪಿಂಡವನ್ನಾಗಿ ಮಾಡಿಕೊಂಡು, ಈ ಜೀವಾತ್ಮನೇ ಪರಮಾತ್ಮ ಅನ್ನುವಂತ ಸತ್ಯವನ್ನ ಅರ್ಪಿಕೊಂಡು ನಾವು ನಮ್ಮ ಬದುಕನ್ನ ಸವಿಸುವುದಕ್ಕಾಗಿ ಅಕ್ಕ ಕೇಳಿದ್ದು ಅರಸಿಕಾನದ ತನುವ. ಈ ಶರೀರ ಕಣ್ಣುಗಳದವ ನಮಗ, ಅವು ಆಕರ್ಷಣೆಯನ್ನ ಹೊರಗಿನ ಭೌತಿಕ ವಸ್ತುಗಳು ನೋಡಿ ಆಕರ್ಷಿತರಾಗ್ತಾವ. ಅಂಥ ಕಣ್ಣುಗಳನ್ನ ನಾವು ಏನು ನೋಡ್ಬೇಕಾಗಿದೆ ಅನ್ನೋದನ್ನು ಕೂಡ ಅಪ್ಪ ಬಸವಣ್ಣ ನಾವು ಹೇಳ್ತಾರೆ. ಇಲ್ಲಿ ಎತ್ತೆತ್ತ ನೋಡಿದಳತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅನ್ನೋ ಹಾಗೆ ಅವರು ಎಲ್ಲಾ ಕಡೆಗೆ ಕಾಣುವುದೇನಪ್ಪ ಅಂದ್ರ ಪರಮಾತ್ಮನ ದೃಷ್ಟಿಯನ್ನೇ, ಪರಮಾತ್ಮನ ಅಂಶವನ್ನೇ. ಕಳ್ಳನಲ್ಲಿ ಕೂಡ ಪರಮಾತ್ಮನ ಕಂಡಂತ ಬಸವಣ್ಣನವರು, ಅವರ ಕಣ್ಣುಗಳೆಲ್ಲ ಶಿವಲಿಂಗ ರೂಪ ಆಗಿದ್ದವು, ಅವರು ಕಿವಿಗಳೆಲ್ಲ ಪ್ರಸಾದಲಿಂಗವಾಗಿತ್ತು, ಅವರ ನಾಲಿಗೆ ಗುರುಲಿಂಗವಾಗಿತ್ತು, ಅವರ ಮೂಗು ಅದು ಆಚಾರಲಿಂಗವಾಗಿತ್ತು, ಅವರ ಚರ್ಮ ಜಂಗಮಲಿಂಗವಾಗಿತ್ತು, ಅವರ ಮನಸ್ಸು ಮಹಾಲಿಂಗವಾಗಿತ್ತು. ಹೀಗೆ ತಮ್ಮ ಮನಸ್ಸನ್ನ, ತಮ್ಮ ಎಲ್ಲಾ ಇಂದ್ರಿಯಗಳನ್ನ ಲಿಂಗೇಂದ್ರಿಯಗಳನ್ನಾಗಿ ಮಾಡಿ ದೇವ ಸ್ವರೂಪವನ್ನಾಗಿ ಮಾಡಿಕೊಂಡು ಅವರು ತಮ್ಮ ಬದುಕನ್ನ ಇತರರಿಗೆ ಮಾದರಿಯಾಗುವಂತೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನನಗೂ ಕೂಡ ಅಂತ ಒಂದು ಶಕ್ತಿಯನ್ನ ಕೊಡು, ಬೆರಸಿ ಕೂಡದ ಸುಖವ ಕೊಡು ಅಂದ್ರೆ ಲಿಂಗಾನುಸಂಧಾನ ಮಾಡುವಂತ ಒಂದು ಶಕ್ತಿಯನ್ನ ನನಗ ಕೊಡು ಅಂತ ತಿಳ್ಕೊಂಡ ಅಕ್ಕಮಹಾದೇವಿ ಈ ಮಾತನ್ನ ಹೇಳ್ತಾರೆ. ಅಂತ ವಚನ ಚಿಂತನೆಯನ್ನ ನನಗೆ ತಿಳಿದಂತ ರೀತಿಯಲ್ಲಿ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪ್ರಾಜ್ಞರಾಗಿರುವಂತಹ ತಾವುಗಳು ಇದಕ್ಕೆ ಸಮಾಧಿಯಾಗಿರುವಂತೆ, ಇದಕ್ಕೆ ಪೂರಕವಾಗಿರುವಂತಹ ವಿಚಾರಗಳನ್ನ ಇನ್ನಷ್ಟು ಸೇರಿಸಿದರೆ ಆ ವಚನ ಚಿಂತನೆಯ ನಿರ್ವಚನದ ಅರಿವು ಹೆಚ್ಚಾಗ್ತದೆ ಅಂತ ತಿಳ್ಕೊಂಡು ನಾನು ಭಾವಿಸಿ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇದರ ಕುರಿತಾಗಿ ತಿಗಡಿಯವರಾಗಲಿ ಅಥವಾ ಇನ್ನು ಉಳಿದಂತಹ ಅನೇಕ ಜನ ಇದರಲ್ಲಿ ಭಾಗವಹಿಸಿದ್ದೀರಿ. ಸುಮಾರು 46 ಜನ ಇದರಲ್ಲಿ ಭಾಗವಹಿಸಿದ್ದೀರಿ. ತಾವು ಇದರ ಕುರಿತಾದಂತ ವಿಚಾರಗಳನ್ನ ಇನ್ನಷ್ಟು ಪೂರಕವಾಗಿ ಹೇಳಿದರೆ ಈ ವಚನಕ್ಕೆ ಹೆಚ್ಚಿನ ಮೆರುಗು ಬರ್ತಾ ಇದೆ ಅಂತ ತಿಳ್ಕೊಂಡು ನಾನು ಭಾವಿಸಿದ್ದೇನೆ. ತಮಗೆ ಅವಕಾಶ ನೀಡಲಾಗಿದೆ. ಶರಣಾರ್ಥಿ ಅಪಾರ. ಶರಣಾರ್ಥಿಪ್ಪ ಹೇಳ್ರಿ. ನಾವು ವಿಜಯಪುರದಿಂದ ಬೆಳಿಗ್ಗೆ ಸರ್ ಮಾತಾಡುದ್ರಿ. ಗೊತ್ತಾಯ್ತ್ರಿ ಸುರೇಶ್ ಅವ್ರು ಹೇಳ್ರಿ. ಹ್ಞೂನ್ರಿ. ಒಳ್ಳೆ ರೀತಿ ಅಂತ ಅಕ್ಕಮಹಾದೇವಿಯವರ ವಚನದಲ್ಲಿ ಬರುತ್ತಿರುವಂತ ಅವರ ಒಂದು ಭಾವನೆಗಳು, ಅವರ ವಿಚಾರಗಳನ್ನ ಮನಮುಟ್ಟುವಂತೆ ಇವತ್ತಿನ ದಿನ ಒಂದು ಪ್ರಸ್ತಾವನೆ ಮಾಡಿದಂತ ಒಳ್ಳೆ ರೀತಿಯಾದ ವಿಚಾರಗಳನ್ನ ನಮಗೆಲ್ಲ ಉಣಬಡಿಸಿದ್ರಿ. ಅದು ಅವರ ಇದ್ದಂತ ಒಂದು ವಚನ ನಿರ್ವಚನದಲ್ಲಿ ಇದ್ದಂತ ವಿಚಾರಗಳನ್ನ
ನೀವು ಮತ್ತೆ ನಾಯಿ ಒಂದು ಉದಾಹರಣೆಗಳನ್ನ ಇದು ಕೊಟ್ರಲ್ರಿ, ಆ ತರ ಇದಂತ ಅನ್ನ ಇದ್ದಾಗ ಎಲ್ಲಾರು ಈ ರೀತಿಯ ಬಂಧು ಬಳಗದವರ ವಿಚಾರಗಳನ್ನ ಮತ್ತೆ ಇನ್ನಿತರಂತ ಭಾವನೆಗಳನ್ನ ಒಳ್ಳೆ ಮನ ತುಂಬುವಂತ ಹೇಳಿದ್ರೆ ಅಂತ ತಿಳ್ಕೊಂಡು ಶರಣಾರ್ಥಿ ಅಪ್ಪ. ಧನ್ಯವಾದಗಳು ಶರಣಾರ್ಥಿ. ಮತ್ತೆ ಯಾರಾದ್ರೂ ಇದಕ್ಕೆ ಪೂರಕವಾಗಿ ವಿಷಯವನ್ನ ಹೇಳುವವರು ಹೇಳಬಹುದು. ಗೌಡ್ರ, MB ಪಾಟೀಲ್ ಗೌಡ್ರೆ, ಶಂಕರಟ್ಟಿಯಿಂದ ಇದರಲ್ಲಿ ಭಾಗಿಯಾಗಿರುವಂತ ಪ್ರಭು ಗೌಡ್ರಾಗ್ಲಿ MB ಪಾಟೀಲ್ ಗೌಡ್ರಾಗ್ಲಿ ತಮ್ಮ ವಿಚಾರವನ್ನ ತಿಳಿಸ್ಬೇಕಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ. ಅನ್ಸೂಯ ತಾಯಿ, ಅಪ್ಪರ ಶರಣಾರ್ಥಿ. ಶರಣಾರ್ಥಿ ಚೆನ್ನಪ್ಪನ. ಅಪ್ಪರ ಮುಳ್ಕೋಡು ಸರ್ ಹೇಳಿರಲ್ಲ ಫೈಬರ್ ಬಗ್ಗೆ, ಫೈಬರ್ ಆಹಾರ ಬಗ್ಗೆ ಅಪ್ಪರ. ನಾವು ಊಟದೊಳಗ ಫೈಬರ್ ಎಷ್ಟು ತಗೋಬೇಕ್ರಿ ಅಪ್ಪರ? ಮುಳ್ಕೂರ್ ಸರ್. ಸರ್ ಎಷ್ಟು ಹೋಗ್ಬೇಕಂದ್ರೆ ಅದು ಹೆಂಗೆ ಲೆಕ್ಕ ಹಾಕಕ್ಕೆ ಆಗೋದಿಲ್ಲ. ಅದನ್ನು ನೀವು ಆದಷ್ಟು ಏನಂದರೆ ಈ ತರಕಾರಿಗಳನ್ನು ಮೇಗಿನ ಸಿಪ್ಪೆ ತೆಗೆದೇ ಉಪಯೋಗಿಸಿ. ಇದು ಇಷ್ಟ ಅಂತ ಗ್ರಾಮ್ ಅಂತ ಲೆಕ್ಕ ಹಾಕೋಕ್ಕಾಗೋದಿಲ್ಲ ಫೈಬರು. ಆಮೇಲೆ ತರಕಾರಿಗಳನ್ನು ಆಯಿತು, ಈಗ ಮೊಳಕೆ ಈಗ ಕಾಳುಗಳನ್ನು ಸಹಿತ ನಾವು ಸಿಪ್ಪೆ ಸುಲಿದು ಉಪಯೋಗಿಸ್ತಾ ಇರ್ತೀವಿ. ಕಾಳುಗಳನ್ನು ಸಿಪ್ಪೆನ ತೆಗೆಯೋದು ಬೇಡ. ಆಟೋಮೆಟಿಕ್ ಅದು ಇಷ್ಟೇ ತೊಗೋಬೇಕಂತ ಇದು ಹೇಳೋಕ್ಕಾಗಲ್ಲ. ಆಮೇಲೆ ಈ ತೌಡು ಇರ್ತದಲ್ಲ, ತೌಡನ್ನು ಚೆಲ್ಲಬೇಡಿ ಅಂತ ಹೇಳಿದ್ನಲ್ಲ, ಅದನ್ನು ಮತ್ತೆ ಬೇಕಾದ್ರೆ ನೀವು ಜೋಳ ಹಿಟ್ಟು ಮಾಡ್ಕೊಂಡು ಬಂದಮೇಲೆ ಜರಡಿ ಹಿಡಿದ್ಬಿಟ್ಟು ಮತ್ತೆ ಜೋಳ ಆಗಲಿ ರಾಗಿ ಆಗಲಿ ಅವನ್ನೆಲ್ಲ ನೀವು ಮತ್ತೆ ಆ ತೌಡನ್ನು ಅದು ಬಂದಿರ್ತದೆ ಕಸ ಕಡ್ಡಿ ಇದ್ರೆ ತೆಗೆದು ಹಾಕಿ ಮತ್ತೆ ಅದಕ್ಕೆ ತಿರ್ಗಾ ಮಿಕ್ಸ್ ಮಾಡ್ಕೊಂಬಿಡಿ ಹಿಟ್ಟು. ಸ್ವಲ್ಪ ರೊಟ್ಟಿ ಏನಾಗುತ್ತೆ, ರುಚಿ ಬರದೇ ಇರ್ಬೋದು. ರುಚಿ ತಕ್ಕಟ್ಟಾದ ಪಲ್ಯ ಅಥವಾ ಸಾಂಬಾರನ್ನು ಹಾಕ್ಕೊಂಡು ಅದನ್ನು ನಾವು ತಿನ್ಬೋದು. ಇದಿಷ್ಟ ಅಂತ ಹೇಳಿಕ್ಕಾಗಲ್ಲ ಸರ್ ಅದು. ಸರಿ ಸರ್. ಮುಳ್ಕೂರ್ ಸರ್, ಹೇಳ್ರಿ. ಈಗ ಬದಾಮ ಬೀಜವನ್ನ ನೆನೆ ಹಾಕಿ ತಿನ್ನುವಾಗ ಅದರ ಸಿಪ್ಪೆಯನ್ನು ತೆಗಿಬೇಕಂತಾರಲ್ಲ, ಅದು ಹೇಗ್ರಿ? ಅದು ಕೆಲವರು ಹೇಳ್ತಾ ಇದ್ದಾರೆ, ನಾವು ಹಂಗೆ ತಿಂತಾ ಇದ್ದೀವಿ. ನೋಡಿ, ಇವು ಪ್ರತಿಯೊಂದು ಏನು ಸರ್ ಅಂದರೆ ನಾವೇ ಸ್ವತಃ ಪ್ರಯೋಗ ಮಾಡಬೇಕು. ಈಗ ಭಾಳ ಜನ ಇದು ಸಿಪ್ಪೆ ತೆಗೆದು ತಿನ್ನಿ ಅಂತಾರೆ, ಸಿಪ್ಪೆ ಬಿಟ್ಟು ತಿನ್ನಿ ಅಂತ ಇದ್ದಾರೆ. ಇದ್ರದ್ದು ಮಾತ್ರ ಯಾವುದು ಬೀನ್ಸ್ ಏನೋ ಇದ್ರ ಬರ್ತದ್ರಿಪ್ಪ, ಅದು ಸೋಯಾಬೀನ್ದು ಸಿಪ್ಪೆ ತೆಗೆದು ಉಪಯೋಗಿಸ್ಬೇಕಂತ ಹೇಳ್ತಾರೆ. ಸೊ ಈಗ ನಾವೇ ಇದನ್ನು ಕೆಲವ್ರನ್ನ ನಾವೇ ಪ್ರಯೋಗ ಮಾಡಬೇಕು. ಒಂದು ತಿಂಗಳು ಏನು ಮಾಡಿ, ನೀವು ಒಂದು 4-5 ಬೀಜ ಹಾಗೆ ತಿನ್ನಿ. ಆಮೇಲೆ ನೀವು ನೆನೆ ಹಾಕಿದ ಮೇಲೆ ಸಿಪ್ಪೆ ತೆಗೆದು ತಿನ್ನಿ. ನಿಮಗೆ ಯಾವುದು ಸೂಟ್ ಆಗುತ್ತೆ ಆಮೇಲೆ ಅದನ್ನು ಪ್ರಯೋಗ ಮಾಡಿಕೊಳ್ಳಿ. ಯಾಕೆಂದರೆ ಬಾಡಿಗೆ ಭಾಳಷ್ಟು ಜನರು ಏನಾಗುತ್ತೆ, ಹಿಂಗೆ ಮಾಡ್ಬೇಕು ಅನ್ನೋದು ಯಾವುದು ನಿರ್ಧಾರ ಆಗಿಲ್ಲ. ಹಾಗಾಗಿ ಒಂದಷ್ಟು ದಿವಸ ಮಾಡಿ ನೋಡಿ, ನಮ್ಮ ಪ್ರಯೋಗ ನಮ್ಮ ದೇಹನೇ ಹೇಳುತ್ತೆ ಏನಾಗುತ್ತೆ ಏನಿಲ್ಲ ಅಂತ. ಆವಾಗ ನಾವು ಅದನ್ನು ಬದಲಾವಣೆ ಮಾಡ್ಕೋಬಹುದು. ಧನ್ಯವಾದಗಳು. ಸರಿ ಸರ್, ಧನ್ಯವಾದ. ಹಾಂ ಸರ್. ಮತ್ತಾರಾದ್ರೂ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋರಿದ್ರೆ ಅವಕಾಶ ಮಾಡಿಕೊಡ್ಲಾಗ್ತದ. ತಿಗಡಿ ಸರ್ ಇದ್ರೆ ಮಾತಾಡ್ಬೋದು. ತಿಗಡಿ ಸರ್ ಯಾಕೋ ಮೈಕ್ ಆನ್ ಮಾಡಲಿಲ್ಲ. ಸ್ವಲ್ಪ ಅವ್ರಿಗೆ ತಿಗಡಿ ಸರ್ ಚೆನ್ನಾಗಿ ಮಾತಾಡ್ತಾರೆ, ಅವ್ರಿಗೆ ನೆಕ್ಸ್ಟ್ ಅವಕಾಶ ಕೊಡೋದು ಒಳ್ಳೆಯದು. ಅವರು ಇನ್ನೊಂದರಲ್ಲಿ ಬಹಳ ಚೆನ್ನಾಗಿ ಅವರಿಗೆ ಅಲ್ಲಂ ಪ್ರಭು ಅಂತ ಹೆಸರು ಇಟ್ಟಿದ್ದಾರೆ. ಅದಕ್ಕಾಗಿ ಅವ್ರು ಇದ್ರೆ ಮಾತಾಡ್ಬೋದು ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ತಿಗಡಿ ಸರ್ ಅವರು ವಾಕ್ ಮಾಡ್ತಿರ್ತಾರೆ ಈಗ ಬೆಳಿಗ್ಗೆ. ಸರಿ. ಹಾಂ ಸರ್, ಓಕೆ. ಆಯ್ತು, ಸಮಯ 6 ಗಂಟೆಗೆ ಸಮೀಪಿಸ್ತಾ ಇದೆ. ಹೆಚ್ಚಿನ ಸಮಯವನ್ನು ನಾವು ತೆಗೆದುಕೊಳ್ಳಲಾರದ ಇಂದಿನ ಚಿಂತನೆಯನ್ನ ಇಲ್ಲಿಗೆ ಮೊಟಕುಗೊಳಿಸೋಣ. ನಾಳೆ ಪುನಃ ಈ ಆಹಾರದ ಕುರಿತಾಗಿ ಮತ್ತು ಚಿಂತನೆಯ ಕುರಿತಾಗಿ ನಾಳಿನ ದಿವಸ ನಾವು ನೀವೆಲ್ಲ ಸೇರೋಣ. ಸಮಯ ಸರಿಯಾಗಿ 6 ಗಂಟೆಯಾಗಿದೆ. ಎಲ್ಲರಿಗೂ ಇಂದಿನ ದಿನವು ಲಿಂಗಮಯವಾಗಲಿ ಅಂತ ತಿಳ್ಕೊಂಡು ನಾನು ಆಶಿಸ್ತಾ, ತಂದೆ ನೀನು, ತಾಯಿ ನೀನು,